ಕ್ಲಾಸ್ ರೂಮ್ ರೆಕಾರ್ಡ್ ಆಗ್ತಾ ಇದೆ. ಓಕೆ, ವೆಲ್ಕಮ್ ಟು Teach class. Yesterday we are discussed on health and illness. Today we are discussing on health behavior, mental illness, and what kind of disease now we are facing. First, what is the health? Normally, a person is said to be healthy. ಒಬ್ಬ ವ್ಯಕ್ತಿ ನಾನು ಆರೋಗ್ಯವಾಗಿದ್ದೇನೆ ಎಂದು ಹೇಳಬೇಕಾದರೆ ಆತ ತಾನು ಯಾವುದೇ ರೀತಿಯ ಅನಾರೋಗ್ಯದಿಂದ ಬಳಲುತ್ತಿಲ್ಲ ಅಂತ ಅನ್ನತಕ್ಕಂಥದ್ದನ್ನ ಅವರು ಹೊಂದಬೇಕಾಗ್ತದೆ. ಸೊ ಯು ಸಿ in this concept, normally a person is said to be healthy if he or she ಆತ ಅಥವಾ ಆಕೆ is not suffering from any disease. ಆತ ಅಥವಾ ಆಕೆ ಯಾವುದೇ ಕಾಯಿಲೆಯಿಂದ, ಯಾವುದೇ ಅನಾರೋಗ್ಯದ ಸ್ಥಿತಿಯಿಂದ ಬಳಲುತ್ತಿರಬಾರದು. ಒಬ್ಬ ವ್ಯಕ್ತಿ ತುಂಬಾ ಶ್ರಮದಾಯಕವಂತಹ ಕೆಲಸವನ್ನ ನಿರ್ವಹಿಸುವಾಗ ಬೇರೆಯವರ ಜೊತೆ ಆತ ಇಂಟ್ರಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೆಂಟಲಿ ಅಥವಾ ಫಿಸಿಕಲಿ ಸ್ಟ್ರೆಸ್ ಕಂಡು ಬರದೇ ಇದ್ರೆ, ಅಥವಾ ಅವನು ಬಹಳ ಆರಾಮದಾಯಕವಾಗಿ ಇದ್ರೆ, ಅವನು ಶ್ರಮದಾಯಕ ಕೆಲಸ ಮಾಡ್ತಾ ಇದ್ದಾಗ್ಯೂ ಕೂಡ ಅಥವಾ ಸಾಮಾನ್ಯ ಸಂದರ್ಭದಲ್ಲಿ ಕೂಡ ಆತ ಸ್ಟ್ರೆಸ್ ಇಲ್ಲದೆ ಇದ್ರೆ, ಅದು ಯಾವುದೇ ಡಿಸೀಸ್ ಅವನನ್ನ ಕಾಡ್ತಾ ಇಲ್ಲದೆ ಇದ್ರೆ, ನಾವು ಆಗ ಅದನ್ನ ಆರೋಗ್ಯವಂತ ವ್ಯಕ್ತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ವಿ ಕನ್ಸಿಡರ್ ಈಸ್ ಆರ್ ಶಿ ಈಸ್ ಇನ್ good health. Health is defined as a state of complete physical, mental and social well-being, and not merely an absence of disease or infirmity. ಆರೋಗ್ಯ ಎಂದರೆ ಏನು ಪ್ರಶ್ನೆ ನಿಮಗೆ 5 ಅಂಕಗಳಿಗಿರ್ತದೆ. ಆರೋಗ್ಯ ಎಂದರೆ ಈ ಮೇಲೆ ಹೇಳಿದಂತಹ ಒಂದು ಅಂಶ ಮತ್ತು ಕೆಳಗಡೆ ಡಿಫೈನ್ ನೆನ್ನೆ ಕೂಡ ನಿಮ್ಗೆ ಸಾಕಷ್ಟು ಡೆಫಿನೇಷನ್ ಗಳನ್ನ ಮತ್ತು ವಾಟ್ ಈಸ್ ದಿ ಮೀನಿಂಗ್ ಆಫ್ ಹೆಲ್ತ್ ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇವೆ. ಅದರಲ್ಲಿ ಹೆಲ್ತ್ ಈಸ್ ಡಿಫೈನ್ಡ್ ಅಂದ್ರೆ ಒಂದು ಹೇಳಿಕೆಯ ಪ್ರಕಾರ ಅಥವಾ ಹೇಳಿಕೆಯನ್ನು ನೀಡಬಹುದು, ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಆತ ಸಂತೃಪ್ತನಾಗಿದ್ದರೆ, ಸದೃಢನಾಗಿದ್ದರೆ, ಆತನ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆ, ಸಿಕ್ನೆಸ್ ಅಥವಾ ಡಿಸೀಸ್ಗಳು ಇಲ್ಲದೆ ಇದ್ರೆ
ಅದನ್ನ ನಾವು ಆರೋಗ್ಯ ಎಂದು ಪರಿಗಣಿಸಬಹುದಾಗುತ್ತದೆ. ಹಾಗಿದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಹೇಗಿರಬೇಕು? ಎ ಹೆಲ್ತಿ ಹ್ಯೂಮನ್ ಬೀಯಿಂಗ್ ಆಸ್ ಜನರಲಿ ದ ಫಾಲೋಯಿಂಗ್ ಫೀಚರ್ಸ್. ಆತನ ಗುಣಲಕ್ಷಣಗಳು ಈ ರೀತಿ ಕಂಡು ಬರುತ್ತವೆ. ಆತನಿಗೆ ಕ್ಲಿಯರ್ ಸ್ಕಿನ್, ಆತನಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಇಲ್ಲ ಅಂತಂದ್ರೆ ಆತನ ತ್ವಚೆ ಅಥವಾ ಚರ್ಮ ಕ್ಲಿಯರ್ ಆಗಿರ್ತದೆ. ಬ್ರೈಟ್ ಮತ್ತು ಕ್ಲಿಯರ್ ಐಸ್, ಕಣ್ಣು ಪ್ರಕಾಶಿಸುತ್ತಿರಬೇಕು, ಹೊಳೆಯುತ್ತಿರಬೇಕು ಮತ್ತು ಯಾವುದೇ ಬೇನೆಗಳಿಂದ ಕೂಡಿರುವುದಿಲ್ಲ ಆರೋಗ್ಯವಂತನ ಕಣ್ಣುಗಳು. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಶರೀರ ತುಂಬಾ ದಪ್ಪನಾಗಿಯೂ ಇರುವುದಿಲ್ಲ ಮತ್ತು ತುಂಬಾ ತೆಳ್ಳಗಿಯೂ ಕೂಡ ಇರಬಾರದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರಬಾರದು. ಉಸಿರಾಟದ ಸಮಸ್ಯೆಗಳು ಕಂಡು ಬರಬಾರದು. ಮತ್ತು ಆತನಿಗೆ ಒಳ್ಳೆಯ ಆಲೋಚನೆಗಳು ಮತ್ತು ಅಭಿರುಚಿಗಳು ಕಂಡು ಬರುತ್ತವೆ. ಮತ್ತು ಸೌಂಡ್ ಸ್ಲೀಪ್, ಸಾಮಾನ್ಯವಾಗಿ ಆರೋಗ್ಯವಂತನಾದಂಥವನು, ನೀವು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡೋದು ಅಂತ ಕೇಳಿದ್ದೀರಾ? ಜಸ್ಟ್ ಲೈಕ್ ಸೌಂಡ್ ಸ್ಲೀಪ್, ತುಂಬಾ ದೀರ್ಘ ಉಸಿರಾಟವನ್ನು ಆಡ್ತಕ್ಕಂಥದ್ದು. ದೀರ್ಘ ಉಸಿರ ತೆಗೆದುಕೊಂಡು ದೀರ್ಘ ಉಸಿರನ್ನ ಬಿಡ್ತಕ್ಕಂಥವ್ರು ಇದ್ರೆ ಅವರು ಉತ್ತಮವಾಗಿ ಆರೋಗ್ಯವನ್ನ ಕಾಪಾಡಿಕೊಂಡಿರುತ್ತಾರೆ. ಇನ್ನು ಸಾಮಾನ್ಯವಾಗಿ ನಿರಂತರವಾಗಿ ಮತ್ತು ಉತ್ತಮವಾಗಿರ್ತಕ್ಕಂತಹ ಪಚನ ಕ್ರಿಯೆ, ಉತ್ತಮವಾದಂತಹ ರೀತಿಯ ಡೈಜೆಸ್ಟ್ ಆಗ್ತಾ ಇರಬೇಕು ಮತ್ತು ಮಲಮೂತ್ರ ವಿಸರ್ಜನೆಗಳು ಕೂಡ ಬಹಳ ಸರಾಗವಾಗಿ ನಡೀತಾ ಇರಬೇಕು. ಅಂಥದ್ದನ್ನ ನಾವು ಉತ್ತಮ ಆರೋಗ್ಯವಂತನ ಲಕ್ಷಣವಾಗಿ ಕಂಡುಕೊಳ್ತೇವೆ. ಇನ್ನು ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿದ್ದಾನೆ ಅಂತೇಳಿ ನಾವು ಅನ್ಕೋಬೇಕಾದ್ರೆ, ಕರಿಬೇಕಾದ್ರೆ, ಅದು ನಮ್ಮ ಶರೀರದ ಜೊತೆಯಲ್ಲಿ ವಿವಿಧ ಅಂಗಾಂಗಗಳಿಗೆ ಅದು ಸಪೋರ್ಟ್ ಮಾಡಬೇಕು, ಕೋಆರ್ಡಿನೇಟೆಡ್ ಮಾಡಬೇಕು, ಸಹಕರಿಸದೇ ಇದ್ದಾಗ ಅನಾರೋಗ್ಯ ಪೀಡಿತರಾಗುವಂಥದ್ದು ಕಂಡು ಬರ್ತದೆ. ಬಟ್ ಒಬ್ಬ ಆರೋಗ್ಯವಂತ ಶರೀರದ ವ್ಯಕ್ತಿಯ ಮನಸ್ಸು ಮತ್ತು ಎಲ್ಲ ಅಂಗಾಂಗಗಳು ಒಂದಕ್ಕೊಂದು ಕೋಆರ್ಡಿನೇಟ್ ಅನ್ನು ಹೊಂದಿರ್ತವೆ. ಇಷ್ಟು ಅಂಶಗಳನ್ನು ನಾವು ಆರೋಗ್ಯ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಎಸ್. ನೆಕ್ಸ್ಟ್, ಕಾಯಿಲೆ ಎಂದರೇನು? ಕಾಯಿಲೆ ಎಂದರೇನು? ವಾಟ್ ಈಸ್ ಎ ಡಿಸೀಸ್? ಮಾಡ್ತಾರೆ ಕಣಮ್ಮ, ಮಧ್ಯ ಕಾಲ್ ಮಾಡ್ತಾರೆ, ಹೆಂಗ ಅದನ್ನ ಅವಾಯ್ಡ್ ಮಾಡೋದು? ಕ್ಲಾಸ್ ಮಾಡುವಾಗ ಕಾಲ್ ಬರ್ದಿರತ್ತಾರ, ಹೇಗೆ ಅವಾಯ್ಡ್ ಮಾಡೋದು? ಓಕೆ. ಡಿಸೀಸ್ dis plus is not at ease, dis plus easy or is not at ease ಅಂದ್ರೆ ಅಕ್ಷರಶಃ ಒಬ್ಬ ವ್ಯಕ್ತಿ ತನ್ನ ಶರೀರದ ಜೊತೆಯಲ್ಲಿ ಕಂಫರ್ಟಬಲ್ ಇಲ್ಲ, ಈಸ್ ಇನ್ಕಂಫರ್ಟಬಲ್, ಅಥವಾ ಸಾಮಾನ್ಯವಾಗಿ ಇಲ್ಲ, ಅಸಾಮಾನ್ಯವಾಗಿದ್ದಾನೆ, ಅಥವಾ ಒಂದು ರೀತಿಯಲ್ಲಿ ಆತ ಸರಿ ಇಲ್ಲ ಅನ್ನೋದಾದ್ರೆ ಅದನ್ನ ಅನಾರೋಗ್ಯ ಎಂಬುದಾಗಿ ಕರೆಯಲಾಗುತ್ತದೆ. ಎನಿ ಟೈಪ್ ಆಫ್ ಫಿಸಿಕಲ್ ಅಥವಾ ನಮ್ಮ ಶರೀರದಲ್ಲಿ ಆಗ್ತಾ ಇರ್ತಕ್ಕಂತಹ ಕಾರ್ಯಗಳನ್ನ ಬದಲಾವಣೆ, ಅಥವಾ ಅದು ನಾರ್ಮಲ್ ಇದ್ದಂಥದ್ಕಿಂತ ಅಬ್ನಾರ್ಮಲ್ ಆಗ್ತಕ್ಕಂಥದ್ದು, ಅದನ್ನ ನಾವು ಡಿಸೀಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅನ್ಕಂಫರ್ಟಬಲ್ ಇರ್ತಕ್ಕಂಥ ಸಂದರ್ಭ, ಅದು ಡಿಸ್ಕಂಫರ್ಟ್ ಇರ್ತಕ್ಕಂಥ ಸಂದರ್ಭ, ಅದು ಡಿಸೇಬಿಲಿಟಿ ಆಗ್ತಕ್ಕಂಥದ್ದು. ಯಾವುದೊಂದು ಶರೀರದ ಒಂದು ಅಂಗ ತನ್ನ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಡಿಸೇಬಲ್ ಆಗ್ತಕ್ಕಂತಹ ಪರಿಸ್ಥಿತಿಯನ್ನ
ನಾವು ಆ ರೀತಿ ಕರ್ಕೊಳ್ತೀವಿ. ನೀವು ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ತಾ ಇರ್ಬೋದು ಅಲ್ಲೇ. ಡಿಸೇಬಲ್ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಲ್ಲ ಅದು. ಸಾಮಾನ್ಯವಾಗಿ ಈ ಡಿಸೀಸ್ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಬರುತ್ತದೆ? ನಮಗೆಲ್ಲ ಗೊತ್ತಿರುವ ಹಾಗೆ ಡಿಸೀಸ್, ಕಾಯಿಲೆ ಅಥವಾ ರೋಗ ಬರುವಂಥದ್ದು ರೋಗಾಣುಗಳಿಂದ. ರೋಗಾಣುಗಳು ನಮ್ಮ ಶರೀರವನ್ನ ಹೋಗ್ತವೆ. ಅದು ಗಾಳಿಯ ಮೂಲಕ, ನೀರಿನ ಮೂಲಕ, ಆಹಾರದ ಮೂಲಕ, ಅಥವಾ ಶರೀರದಲ್ಲಿರ್ತಕ್ಕಂತಹ ಹವಾಮಾನದ ಮೂಲಕ, ಉಷ್ಣಾಂಶಗಳ ಮೂಲಕ, ಯಾವುದಾದ್ರೊಂದು ಮೂಲಕ ಶರೀರದ ಒಳಗಡೆ ನಮ್ಮ ಈ ರೋಗಾಣುಗಳು ಪ್ರವೇಶವನ್ನು ಪಡ್ಕೊಳ್ತವೆ. ಪ್ರವೇಶವನ್ನು ಪಡ್ಕೊಂಡ ತಕ್ಷಣಕ್ಕೆ ಅವು ಒಳಗಡೆ, ಶರೀರದ ಒಳಗಡೆ ಇರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗಳ ಜೊತೆಯಲ್ಲಿ ಫೈಟ್ ಅನ್ನು ಮಾಡ್ತಾ ಹೋಗ್ತವೆ. ಆ ರೋಗ ನಿರೋಧಕ ಶಕ್ತಿ ಏನಾದರೂ ಪ್ರಬಲವಾಗಿ ಅದನ್ನು ವಿರೋಧಿಸಿದ್ರೆ ರೋಗಾಣುಗಳು ನಶಿಸಿ ಹೋಗ್ತವೆ, ಬಹಳ ಬೇಗ ಕ್ಯೂರ್ ಆಗ್ತದೆ. ರೋಗ ನಿರೋಧಕ ಶಕ್ತಿಗಳು ಏನಾದರೂ ರೋಗಾಣುಗಳಿಗಿಂತ ವೀಕ್ ಇದ್ರೆ, ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ, ಅಥವಾ ನಾವು ಹೈಜಿನಿಕ್ ಆಗಿಲ್ಲದೆ ಇದ್ರೆ, ನಮ್ಮ ಎನ್ವೈರನ್ಮೆಂಟ್, ನಮ್ಮ ಫುಡ್, ನಮ್ಮ ಬಾಡಿ ಸಿಸ್ಟಮ್ ಹೈಜಿನಿಕ್ ಅಲ್ಲದೆ ಇದ್ರೆ ಅದೇನಾಗುತ್ತೆ, ಬಹಳ ಸುಲಭವಾಗಿ ಈ ವೈರಸ್ಗಳು, ರೋಗಾಣುಗಳು ಶರೀರವನ್ನು ಪ್ರವೇಶಿಸುತ್ತವೆ. ಅಲ್ಲಿ ವಿವಿಧ ಅಂಗಾಂಗಗಳಿಗೆ, ಸಂಬಂಧಪಟ್ಟ ಅಂಗಾಂಗಗಳಿಗೆ ಅವು ಡ್ಯಾಮೇಜ್ ಅನ್ನ ಮಾಡ್ತಾ ಹೋಗ್ತಾ ಇರ್ತವೆ. ಅದರಿಂದಾಗಿ ನಮಗೆ ಡಿಸೀಸ್ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಡಿಸೀಸ್ ಅಕ್ಯೂರ್ ಆಗ್ತಕ್ಕಂಥದ್ದು ಈ ಒಂದು ಕಾರಣಕ್ಕೋಸ್ಕರ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸುತ್ತ ವಾಸ ಮಾಡುವಂತಹ ಸುತ್ತಮುತ್ತಲ ಪ್ರದೇಶ ಹೈಜಿನಿಕ್ ಆಗಿ ಇಲ್ಲದೆ ಇದ್ರೆ, ಅನ್ಹೈಜಿನಿಕ್ ಆಗಿದ್ರೆ, ಅಥವಾ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು ಪೊಲ್ಯೂಟೆಡ್ ಆಗಿದ್ರೆ ಬಹಳ ಮುಖ್ಯವಾಗಿ ಆಗ್ತವೆ. ಈ ತರದ ರೋಗಾಣುಗಳು ಪ್ರವೇಶವನ್ನು ಪಡ್ಕೊಳ್ತವೆ. ಅದರ ಜೊತೆಗೆ ಹೇಗೆ ಅಲ್ಲಿ ಒಬ್ಬ ಆರೋಗ್ಯವಂತನಿಗೆ ತನ್ನ ಲಕ್ಷಣಗಳನ್ನು ನಾವು ಗುರುತಿಸಿದ್ವಿ, ಅದೇ ರೀತಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಅನಾರೋಗ್ಯ ಅಥವಾ ಕಾಯಿಲೆಯ ಪ್ರಮುಖವಾದಂತಹ ಲಕ್ಷಣಗಳಾಗ್ತಾ ಹೋಗ್ತವೆ. ಆಮೇಲೆ ನಾಟ್ ಟೇಕಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್, ಅಂದ್ರೆ ಉಪವಾಸ ಇರುವಂಥದ್ದು. ಉಪವಾಸ ಅಂತಕ್ಕಂಥದ್ದು ಅದು ಸೈಂಟಿಫಿಕ್ ಆಗಿರ್ಬೇಕೆ ಹೊರತು ಇಂಬ್ಯಾಲೆನ್ಸ್ ಆಗಬಾರ್ದು. ಮತ್ತು ಊಟವನ್ನ ಹೇಗೇಗೋ ತಗೊಳ್ಳೋದು, ಯಾವುದೋ ಟೈಮ್ ತಗೊಳ್ಳೋದು, ಎಷ್ಟೆಷ್ಟೋ ತಗೊಳ್ಳೋದು, ಇಟ್ ಇಸ್ ನಾಟ್ ಎ ಗುಡ್ ಹ್ಯಾಬಿಟ್. ಇಟ್ ಈಸ್ ಒನ್ ರೀಸನ್ ಫಾರ್ ದಿ ಡಿಸೀಸ್. ಅಂಡ್ ಬಹಳ ಇಂಪಾರ್ಟೆಂಟ್ಲಿ, ಕನ್ಸ್ಯೂಮಿಂಗ್ ಟೊಬ್ಯಾಕೋ, ಆಲ್ಕೋಹಾಲ್ ಆರ್ ಡ್ರಗ್ಸ್, ಇದು ಬಹುಶಃ ಯಾವುದು ಸಂಶೋಧನೆ ಬೇಕಿಲ್ಲ ಇದನ್ನ ತಗೊಂಡ್ರೆ. ಟೊಬ್ಯಾಕೋ ಅಂದ್ರೆ ತಂಬಾಕು ಉತ್ಪನ್ನ ವಸ್ತುಗಳು, ಆಲ್ಕೋಹಾಲ್ ಮದ್ಯವ್ಯಸನ, ಅಥವಾ ಡ್ರಗ್ಸ್ ಮದ್ಯಪಾನ ಮತ್ತು ಮದ್ಯವ್ಯಸನ, ಇಂತಹವುಗಳು ಮಾನವನ ಆರೋಗ್ಯದ ಮೇಲೆ ಹಾನಿಕಾರಕವೇ ಹೊರತು ಅನೇಕ ಕಾಯಿಲೆಗಳನ್ನ ಉತ್ಪತ್ತಿ ಮಾಡುವಂತಹ ವಸ್ತುಗಳಾಗ್ತವೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅದು ನಮ್ಗೆ ಪ್ರಿಜುಡಿಸ್. ಅದು ಯಾರೋ ಡ್ರಂಕ್ ಅಡಿಕ್ಷನ್ ಆಗಿರ್ತಕ್ಕಂಥವ್ರು, ಡ್ರಗ್ ಅಡಿಕ್ಟ್ಸ್ ಆಗಿರ್ತಕ್ಕಂಥವ್ರು ನನಗೆ ನೆಮ್ಮದಿ ಸಿಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಕಾಲ ಮಾತ್ರ. ಉಳಿದಂತೆ ಅದು ಡಿಸೀಸ್ಗೆ ದಾರಿ ಮಾಡ್ಕೊಡ್ತಕ್ಕಂಥದ್ದನ್ನು ನೀವು ಗಮನಿಸ್ತೀರಿ. ಟೊಬ್ಯಾಕೋ ಅಡಿಕ್ಟ್ ಆಗಿರ್ತಕ್ಕಂಥವ್ರಿಗೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್, ಸಾಮಾನ್ಯವಾಗಿ ಈ ಕಾಯಿಲೆಗೆ ಅನೇಕ ಏಜೆನ್ಸೀಸ್ಗಳು, ನಿಯೋಗಿಗಳು ಕಂಡು ಬರ್ತವೆ, ಮಧ್ಯವರ್ತಿಗಳು. ಅದು ಇನ್ಫೆಕ್ಷನ್ ಬೈ ಮೈಕ್ರೋಬ್ಸ್, ಅಂದ್ರೆ ಸಣ್ಣ ಪ್ರಮಾಣದ ಗಾಯ ಆಗಿರ್ತದೆ, ಅದು ರಣಗಾಯ ಆಗ್ತದೆ, ಅದು ಇನ್ಫೆಕ್ಷನ್ ಆಗ್ತದೆ. ಅದು ಶರೀರದ ಒಳಗಡೆ ಇನ್ಫೆಕ್ಷನ್ ಆಗ್ಬೋದು, ಶರೀರದ ಹೊರಗಡೆಯಿಂದಲೂ ಕೂಡ ಇನ್ಫೆಕ್ಷನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಈ ಇನ್ಫೆಕ್ಷನ್ ಅಂತಕ್ಕಂಥದ್ದು ಆ ಕಾಯಿಲೆಯನ್ನ ಉಲ್ಬಣಗೊಳ್ಳುವ ಹಾಗೆ, ಅಥವಾ ಸಂಪೂರ್ಣವಾಗಿ ಅದು ಗುಣಮುಖ ಆಗದ ರೀತಿಯಲ್ಲಿ ಹೆಚ್ಚು ಹೆಚ್ಚು ರೋಗಾಣುಗಳನ್ನು ಉತ್ಪತ್ತಿ ಮಾಡುವಂತ ಸ್ಥಳವಾಗಿ ಕೂಡ ಕಂಡು ಬರ್ತಾ ಹೋಗ್ತದೆ. ಇನ್ಫೆಕ್ಷನ್ ಅಂತಕ್ಕಂಥದ್ದು ಆಗ್ಬಾರ್ದು. ಇನ್ಫೆಕ್ಷನ್ ಆದ್ರೆ ಅಂದ್ರೆ ಸೆಪ್ಟಿಕ್ ಅಂತ ಕರಿತೀರಲ್ಲ, ಆ ಸೆಪ್ಟಿಕ್ ಆಗ್ಬಾರ್ದು. ಈ ನೆಕ್ಸ್ಟ್, ನಮ್ಮ ಶರೀರದ ಅಂಗಾಂಗಗಳು, ಆರ್ಗನ್ಸ್ಗಳು ಬಹಳ ಸಾಮಾನ್ಯವಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಇರಬೇಕು ಅಂತಕ್ಕಂತಹ ವೈಜ್ಞಾನಿಕ ಆರೋಗ್ಯವಂತನ ಶರೀರದಲ್ಲಿ ಇದೆಯಲ್ಲ, ಅದು ಅಷ್ಟೇ ಪ್ರಮಾಣದಲ್ಲಿ ಹೃದಯ ಬಡಿತ ಇರಬೇಕು. ಕಡಿಮೆನೂ ಆಗ್ಬಾರ್ದು, ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆದ್ರೆ ಏನೋ ಅನುಕೂಲ ಅಂತಲೋ, ಕಡಿಮೆ ಆದ್ರೆ ಅನುಕೂಲ ಅಂತಲೋ, ನೋ, ಅದು ನಾರ್ಮಲ್ ಆಗಿರ್ಬೇಕು. ನಮ್ಮ ಕಣ್ಣಿನ ರೆಪ್ಪೆಯ ಬಡಿತ, ಅಥವಾ ನಾವು ಉಸಿರಾಡುವಂತಹ ವೇಗ, ನಮ್ಮ ರಕ್ತ ಪರಿಚಲನೆ, ಕಿಡ್ನಿ ಫಂಕ್ಷನಿಂಗ್. ಹಲೋ, ಈ ಕಾಲ್ ಬಂದಾಗ ನಿಮ್ಗೆ ಕಾಣಿಸುತ್ತಾ ಅದು? ಬಟ್ ವಿಡಿಯೋ ಬರಲ್ಲ. ಓಕೆ, ಗುಡ್. ಅದರಲ್ಲಿ ಈ ಬಾಡಿ, ನಮ್ಮ ಆರ್ಗನ್ಸ್ಗಳು ನಮ್ಮ ಕಾಯಿಲೆಗೆ ವಿರುದ್ಧವಾದ ರೀತಿಯಲ್ಲಿ ವರ್ತಿಸ್ಬೇಕು, ನಾರ್ಮಲ್ ಆಗಿರ್ಬೇಕು. ಅಬ್ನಾರ್ಮಲ್ ಆಯ್ತು ಅಂತಂದ್ರೆ
ಬಹುಶಃ ಈಗ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡ್ತಾ ಇದೀವಲ್ಲ, ಜನರು ಭಯಭೀತರಾಗಿ ಸಾಯ್ತಾ ಇದಾರೆ, ಸತ್ತೋಗ್ತಾ ಇದಾರೆ ಅಂತಂದಾಗ ಭಯಭೀತಿ ಅಂತಕ್ಕಂಥದ್ದೇ ನಮ್ಮ ಆರ್ಗನ್ಸ್ಗಳು ವೀಕ್ ಆಗ್ಲಿಕ್ಕೆ ಕಾರಣ. ನಾವು ಯಾವ ಅಂಗಾಂಗಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತೀವೋ ಆ ಅಂಗಾಂಗಗಳಲ್ಲಿ ಇರ್ತಕ್ಕಂತಹ ಆರ್ಗನ್ಸ್ಗಳು ವೀಕ್ ಆಗ್ತಾ ಹೋಗ್ತವೆ. ಆ ಭಾಗ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಷ್ಟು ನಿತ್ರಾಣಗೊಳ್ಳುತ್ತದೆ. ಹಾಗಾಗಿ ಆ ಆರ್ಗನ್ಸ್ಗಳು ನಮಗೆ ವಿರುದ್ಧವಾಗಿ ಕೆಲಸ ಮಾಡಬಾರ್ದು ಅಂತಂದ್ರೆ ನಾವು ಯಾವುದೇ ಆತಂಕದ ಪರಿಸ್ಥಿತಿಗಳನ್ನು ತಂದುಕೊಳ್ಳಬಾರದು. ಅವು ನಾರ್ಮಲ್ ಇರ್ಬೇಕು ಹೊರತು ಅಬ್ನಾರ್ಮಲ್ ಆಗ್ಬಾರ್ದು. ಯಾಕೆ BP ರೈಸ್ ಆಗಿದೆ, BP ಲೋ ಆಗಿದೆ, ಶುಗರ್ ಲೋ ಆಗಿದೆ, ಶುಗರ್ ಅಪ್ ಆಗಿದೆ, ಇದೆಲ್ಲ ಯಾವುದರಿಂದ ಆಗಿರ್ತಕ್ಕಂಥದ್ದು ಆರ್ಗನ್ಸ್ಗಳು ಅಬ್ನಾರ್ಮಲ್ ಆದಾಗ, ನಾರ್ಮಲಿ ಫಂಕ್ಷನ್ ಮಾಡದೇ ಇದ್ದಾಗ ಆಗುವಂಥದ್ದು. ಇದು ಕೂಡ ಒಂದು ಬಹಳ ಮುಖ್ಯವಾದಂತಹ ಕಾರಣ ಕಾಯಿಲೆಗೆ. ಅಥವಾ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿ, ಅನಾರೋಗ್ಯ ಪೀಡಿತ ವ್ಯಕ್ತಿ, ಅವನ ಶರೀರದ ಲಕ್ಷಣ ಅದಾಗಿರುತ್ತದೆ. ನೆಕ್ಸ್ಟ್ ಅಲರ್ಜಿಕ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇವತ್ತಿನ ಬಹುತೇಕ ಔಷಧಿಗಳು, ಇಂಜೆಕ್ಷನ್ಗಳು ಅಥವಾ ಔಷಧೋಪಚಾರ ಸಂಪೂರ್ಣವಾಗಿ ಕೆಮಿಕಲ್ಸ್ ಇಂದ ಕೂಡಿರೋದ್ರಿಂದಾಗಿ ಬಾಡಿಯಲ್ಲಿ ಇರ್ತಕ್ಕಂಥ ಆರ್ಗನ್ಸ್ಗಳು ಕೆಲವು ಕೆಮಿಕಲ್ಸ್ಗಳಿಗೆ ಸ್ಪಂದಿಸುವುದಿಲ್ಲ. ಹಾಗಾಗಿ ನಾವು ಯಾವುದೋ ಒಂದು ಕೇವಲ ಔಷಧಿ ಅಂತ ಅಷ್ಟೇ ಅಲ್ಲ, ಆಹಾರ ಪದಾರ್ಥಗಳನ್ನು ಕೂಡ ನಮ್ಮ ಶರೀರ ಕೆಲವೊಮ್ಮೆ ರಿಜೆಕ್ಟ್ ಮಾಡ್ತದೆ. ಕೆಲವರಿಗೆ ಕುಂಬಳಕಾಯಿ ತಿಂದ್ರೆ ಆಗೋದಿಲ್ಲ, ಕೆಲವರಿಗೆ ಆಲೂಗಡ್ಡೆ ತಿಂದ್ರೆ ಆಗೋದಿಲ್ಲ, ಮೈ ಕಡ್ತಾ ಬರ್ತದೆ, ನವೆ ಬರ್ತದೆ, ಕಣ್ಣು ಕೆಂಪಾಗ್ತವೆ. ಕೆಲವರಿಗೆ ಏನಪ್ಪಾ ಎಸ್ ಬದನೆಕಾಯಿ ತಿಂದ್ರೆ ಕೆಲವ್ರಿಗೆ ಆಗಲ್ಲ. ಇನ್ ಕೆಲವರಿಗೆ ನಾನ್ ವೆಜ್ ಅಲ್ಲಿ ಕೆಲವು ಐಟಮ್ಗಳನ್ನ ತಿಂದ್ರೆ ಆಗೋದಿಲ್ಲ. ಅದೇನಾಗ್ತದೆ, ಮೈಯೆಲ್ಲ ನೆವೆ ಬರೋದು, ಕಡ್ತಾ ಬರೋದು, ಗದ್ದೆ ಬರೋದು. ಯಾಕೆ ಅಂತಂದ್ರೆ ಅಲರ್ಜಿಕ್ ಅದು ಸಮಸ್ಯೆ, ರಿಯಾಕ್ಷನ್ ಆಗ್ತಕ್ಕಂಥದ್ದು. ನಾವೇನ್ ತಗೊಂಡ್ವಿ ಅದು ರಕ್ತದ ಜೊತೆಯಲ್ಲಿ ಸಂಪರ್ಕವನ್ನ ಸಾಧಿಸುವಂತ ಸಂದರ್ಭಕ್ಕೆ ಅದನ್ನ ರಿಜೆಕ್ಟ್ ಮಾಡ್ತದೆ, ಶರೀರಕ್ಕೆ ಅದು ಹೊಂದಿಕೆ ಆಗೋದಿಲ್ಲ, ರಿಜೆಕ್ಟ್ ಮಾಡ್ತದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕಾಯಿಲೆಗಳು ಅಥವಾ ಯಾವ ಹಂತಕ್ಕೆ ಅಂದ್ರೆ ವ್ಯಕ್ತಿ ಸತ್ತೋಗುವಂತ ಹಂತಕ್ಕೆ ಹೋಗ್ಬಿಡುತ್ತೆ. ಈ ಅಲರ್ಜಿಕ್ ಇದೆಲ್ಲ ಬಹಳ ಡೇಂಜರ್. ಈ ಇಂಜೆಕ್ಷನ್ ರಿಯಾಕ್ಷನ್ ಆಗೋದು, ಟ್ಯಾಬ್ಲೆಟ್ಸ್ ರಿಯಾಕ್ಷನ್ ಆಗೋದು, ಅಥವಾ ಕೆಲವು ಫುಡ್ಗಳ ರಿಯಾಕ್ಷನ್ ಆಗೋದು, ಇದು ವೆರಿ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂತಹ ಒಂದು ಕಾಮನ್ ಥಿಂಗ್ಸ್ ಆಗಿದೆ. ಈ ಒಂದು ಅಲರ್ಜಿಕ್ ಅಂತಕ್ಕಂಥದ್ದು ಬಹು ದೊಡ್ಡ ಸಮಸ್ಯೆಯಾಗಿ ಕಾಣ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಬ್ನಾರ್ಮಲ್ ಇದ್ದಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಅಂತಂದ್ರೆ ಅದನ್ನ ನಾವು ಅನಾರೋಗ್ಯ ಪೀಡಿತ ಅಥವಾ ಕಾಯಿಲೆಯ ಲಕ್ಷಣ ಎಂಬುದಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಂಪೂರ್ಣವಾಗಿ ಇದು ನಮ್ಮ ಶರೀರದ ಆರೋಗ್ಯದ ಅಥವಾ ನಮ್ಮ ಶರೀರದ ರಚನೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳೇ ಆರೋಗ್ಯಕ್ಕೆ ಮತ್ತು ಅನಾರೋಗ್ಯಕ್ಕೆ. ಏನು ಬದಲಾವಣೆ ಆಗಿಲ್ಲ ಅಂದ್ರೆ ಆರೋಗ್ಯ, ಬದಲಾವಣೆಗಳಾಗಿದ್ದಾವೆ ಅಂದ್ರೆ ಅದು ಅನಾರೋಗ್ಯ ಎಂಬುದಾಗಿ ಗುರುತಿಸಲಾಗುತ್ತದೆ. ಇದಿಷ್ಟರ ನಂತರದಲ್ಲಿ ನಾವು ಡಿಸೀಸ್ಗಳನ್ನು ನಾವು ನೋಡ್ಬೇಕಾಗುತ್ತೆ. ಎರಡು ರೀತಿಯ ಡಿಸೀಸ್ಗಳನ್ನ ಕಾಣ್ತೇವೆ. 2 types ಆಫ್ ಡಿಸೀಸ್ ವಿಲ್ ಅಂದ್ರೆ there are 2 major categories ಆಫ್ ದಿ ಡಿಸೀಸ್. ಇದು ನಾನ್ ಕಮ್ಯುನಿಕಬಲ್ ಆರ್ ನಾನ್ ಇನ್ಫೆಕ್ಷನ್ ಡಿಸೀಸ್. ಅಂದ್ರೆ ಈ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂತಹ ಕಾಯಿಲೆಗಳು. ನಾನ್ ಪೆಂಡಮಿಕ್ ಅಂತೀವಲ್ಲ, ಅದನ್ನು ನಾವಿಲ್ಲಿ ನಾನ್ ಕಮ್ಯುನಿಕೇಬಲ್, ಒಬ್ಬರಿಂದ ಒಬ್ಬರಿಗೆ ಸಂಪರ್ಕವನ್ನ ಪಡೆಯೋದಿಲ್ಲ. ಇನ್ನೊಂದು ಕಮ್ಯುನಿಕೇಬಲ್ ಆರ್ ಇನ್ಫೆಕ್ಷಸ್ ಡಿಸೀಸ್. ಇದು ಬಹಳ ಸರಳವಾಗಿ ಸುಲಭವಾಗಿ ಹಬ್ಬುವಂಥದ್ದು. ಫಸ್ಟ್ ಒನ್, ಇದು ಯಾವುದೇ ಒಂದು ವೈರಾಣುಗಳಿಂದ ಅಂದ್ರೆ ಹರಡುವಂತಹ, ಗಾಳಿಯಲ್ಲಿ ನೀರಿನಲ್ಲಿ ಹರಡುವಂತಹ ರೋಗಾಣುಗಳಿಂದ ಬಂದಿಲ್ಲದೆ ಇರ್ತಕ್ಕಂಥ ಕಾಯಿಲೆ. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಒಂದು ಕಾಯಿಲೆ ರೋಗಾಣುಗಳ ಮೂಲಕ ಹರಡುವುದಾದರೆ ಅದನ್ನು ಕಮ್ಯುನಿಕೇಬಲ್ ಅಂತ ಕರಿತೀವಿ. ಆದ್ರೆ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಅಥವಾ ನೋಡ್ತಾ ಇರ್ತಕ್ಕಂಥ ನಾನ್ ಕಮ್ಯುನಿಕೇಬಲ್ ಅಥವಾ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಅಲ್ಲ ಅಂತಕ್ಕಂಥದ್ದು. 1% to another person
ಇದನ್ನು ನಾವು ನಾನ್ ಟ್ರಾನ್ಸ್ಮಿಸಿಬಲ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಅನಾರೋಗ್ಯಕ್ಕೆ ಕಾರಣವಾದಂತಹ ಅಂಶಗಳಿಗೆ ಆತ ಔಷಧೋಪಚಾರ ಮಾಡಿಕೊಂಡ್ರೆ ಆತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಆತನಿಗೆ ಮಾತ್ರ ಸೀಮಿತವಾಗಿ ವಾಸಿಯಾಗುತ್ತವೆ. ಅದು ಆತನ ಹತ್ತಿರದಲ್ಲಿದ್ದಾಗ್ಯೂ ಕೂಡ, ಆತನ ಸಂಪರ್ಕಕ್ಕೆ ಬಂದರೂ ಕೂಡ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದಿಲ್ಲ. ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ರೂಪ. ಮತ್ತೊಂದು ರೂಪ ಕಮ್ಯುನಿಕೇಬಲ್ ಆರ್ ಇನ್ಫೆಕ್ಷಸ್ ಡಿಸೀಸ್. ಇಲ್ಲಿ ಬಹಳ ಸುಲಭವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಕಾಯಿಲೆ ಹರಡುತ್ತದೆ. ಬಹಳ ಸುಲಭವಾಗಿ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಈ ರೋಗ ಇನ್ಫೆಕ್ಟ್ ಆಗ್ತಕ್ಕಂತ ಹೋಗ್ತಾ ಇರ್ತದೆ. ಅಥವಾ ಒಬ್ಬ ಅನಾರೋಗ್ಯ ವ್ಯಕ್ತಿ ಶರೀರಕ್ಕೆ, ಉದಾಹರಣೆಗೆ ಕೋವಿಡ್, ಬೇರೆ ಯಾವುದು ಬೇಡ, ಕೋವಿಡ್, ಒಬ್ಬರಿಗೆ ಕೋವಿಡ್ ಆದ್ರೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಆತನ ಸಂಪರ್ಕಕ್ಕೆ ಬಂದಿರ್ತಕ್ಕಂತಹ ಎಲ್ಲರಿಗೂ ಕೂಡ ಬಹಳ ಸುಲಭವಾಗಿ ಸರಳವಾಗಿ ಹಬ್ತಾ ಇದೆ. ಬಹಳ ವೇಗವಾಗಿ ಹಬ್ಬುವಂಥದ್ದು ಇದು ಸಾಂಕ್ರಾಮಿಕ ಕಾಯಿಲೆಗಳು, ಇವು ಬಹಳ ವೇಗವಾಗಿ. ಅದರಲ್ಲಿ ಬಹಳ ಮುಖ್ಯವಾಗಿ ಅಕ್ಕಿ ಜ್ವರ, ಎಬೋಲಾ, ಸಾರ್ಸ್, ಮಲೇರಿಯಾ. ಮಲೇರಿಯಾ ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಅದು ಸೊಳ್ಳೆಯಿಂದೇ ಬರ್ಬೇಕು, ಅದು ಒಬ್ಬರಿಂದ ಒಬ್ರಿಗೆ ಹರಡಲ್ಲ. ಆದರೆ ಈ ಕಾಲ್ರಾ, ಪ್ಲೇಗ್, ಈಗ ಬಂದಿರ್ತಕ್ಕಂತಹ ಈ ಕೊರೋನಾ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಆತನ ಮೂಗಿನಿಂದ, ಬಾಯಿಯಿಂದ ಬರ್ತಕ್ಕಂತಹ ವೈರಾಣುಗಳು ನೇರವಾಗಿ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಗೆ, ಸಂಪೂರ್ಣ ಆರೋಗ್ಯವಾಗಿದ್ದಾನೆ ಆತನಿಗೆ ಬಂದಾಗಿ ಕೂಡ ಆ ಕಾಯಿಲೆ ಆತನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ವೈರಸ್ಗಳೇ ಏಜೆನ್ಸಿಗಳು. ಒಬ್ಬರಿಂದ ಒಬ್ಬರಿಗೆ ರೋಗವನ್ನು ಹರಡುವಂತವುಗಳು ಯಾವುವು ಅಂತಂದ್ರೆ ರೋಗಾಣುಗಳೇ, ವೈರಾಣುಗಳೇ. ಅದು ಗಾಳಿಯಲ್ಲಿ ಬರ್ಬೋದು, ಅಥವಾ ಈ ಸೊಳ್ಳೆ, ಮಲೇರಿಯಾ, ಒಬ್ರು ಕಚ್ಚಿ ಇನ್ನೊಬ್ರು ಕಚ್ಚಿದ್ರೆ ಅದು ಬರ್ತದೆ. ಮಲೇರಿಯಾ ಅದು ಕೂಡ ಒಬ್ಬ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿಗೆ ಒಂದು ಸೊಳ್ಳೆ ಕಚ್ಚುತ್ತೆ, ಅವನಿಗೆ ಮಲೇರಿಯಾ ಬಂದ್ರೆ ಹೇಗ್ ಬರುತ್ತೆ ಅಂತಂದ್ರೆ ಆ ಸೊಳ್ಳೆ ಮತ್ತೊಬ್ಬ ಮಲೇರಿಯಾ ಪೀಡಿತನಿಗೆ ಕಚ್ಚಿ ಆನಂತರ ಬಂದು ಬೇರೆಯವ್ರಿಗೆ ಕಚ್ಚಿದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದೇ ನಿಮ್ಗೆ ಕೀಟಗಳಿಂದ ಬರ್ತಕ್ಕಂಥದ್ದು, ನೊಣಗಳಿಂದ ಬರ್ತಕ್ಕಂಥದ್ದಾಗ್ಬೋದು, ಸೊಳ್ಳೆಗಳಿಂದ ಬರ್ತಕ್ಕಂಥದ್ದಾಗ್ಬೋದು, ನೀವು ಒಬ್ಬರಿಂದ ಒಬ್ಬರಿಗೆ ಬರ್ತಕ್ಕಂಥದ್ದು, ಅದು ಎಲ್ಲೋ ಒಂದು ವೈರಸ್. ಉದಾಹರಣೆಗೆ ಟಿಬಿ ಅದು ಒಬ್ಬ ವ್ಯಕ್ತಿ ಉಗುಳಿರ್ತಾನೆ, ಅಲ್ಲಿ ಕುಳಿತಿರ್ತಕ್ಕಂಥ ನೊಣ ಬಂದು ಮತ್ತೊಬ್ಬ ವ್ಯಕ್ತಿ ಊಟ ಮಾಡುವಂತಹ ಊಟದ ಮೇಲೆ ಕುಳಿತರೆ ಅದರಿಂದ ಟಿಬಿ ಬಹಳ ಸುಲಭವಾಗಿ ಅಟ್ಯಾಕ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಇನ್ಸೆಕ್ಟ್ಸ್ ಬೈಟ್ಸ್ ಅಂದ್ರೆ ಕೀಟಾಣುಗಳು, ರೋಗಾಣುಗಳು ಕಚ್ಚೋದ್ರಿಂದಾಗಿ, ಅಥವಾ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು ವಾಟರಿಂದ ಬರ್ಬೋದು. ಇವು ಅನೇಕ ಸಂದರ್ಭಗಳಲ್ಲಿ ಮಲೇರಿಯಾ, ಚಿಕನ್ ಪಾಕ್ಸ್, ವೈರಲ್ ಫೀವರ್ ಅಂತೂ ಒಂದ್ ಮನೇಲಿ ಒಬ್ರು ಬಂದ್ರೆ ಪ್ರತಿಯೊಬ್ಬರಿಗೂ ಬರಲೇಬೇಕು ಅಷ್ಟೊಂದು. ಯಾಕೆಂದ್ರೆ ಒಂದ್ ಮನೆಯಲ್ಲಿ ಒಂದೇ ಟವಲ್ ಬಳಸ್ತಾ ಇರ್ತಾರೆ, ಒಂದೇ ರೀತಿಯ ಸೋಪ್, ಒಂದೇ ಸೋಪನ್ನ ಎಲ್ಲರೂ ಬಳಸ್ತಾ ಇರ್ತಾರೆ, ಒಂದೇ ಟವಲ್ ಎಲ್ಲರೂ ಬಳಸ್ತಾ ಇರ್ತಾರೆ, ಅಥವಾ ಒಂದೇ ಬೆಡ್ಶೀಟ್ ಅನ್ನ 3-4 ಜನ ಬಳಸಬಹುದು. ಹೀಗೆ ಕಾಲ್ರಾ, ಪ್ಲೇಗ್, ಹಕ್ಕಿ ಜ್ವರ, ಹಂದಿ ಜ್ವರ ಇವು ಬರುವಂಥದ್ದು. ಕೆಲವು ಪಕ್ಷಿಗಳಿಂದ ಬರ್ತಾ ಹೋಗ್ತದೆ, ಕೆಲವು ಕೀಟಾಣುಗಳಿಂದ, ರೋಗಾಣುಗಳಿಂದ ಬರ್ತದೆ, ನೊಣ, ಸೊಳ್ಳೆಗಳಿಂದ ಬರ್ತದೆ. ಇಂಥ ಅನೇಕ, ಬಹುಶಃ ಬಾವುಲಿಗಳ ಬಗ್ಗೆ ನೀವು ಕೇಳಿದ್ರಿ, ಬಾವುಲಿಗಳಿಂದಾಗಿಯೇ ಕೊರೋನಾ ವೈರಸ್ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಸ್ಪ್ರೆಡ್ ಆಯ್ತು, ಅದೇ ಮೂಲ ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆಯಲ್ಲಿದೆ. ಹೀಗೆ ಈ ಒಂದು 2 ರೀತಿಯ ಡಿಸೀಸ್ ಗಳನ್ನ ನೋಡ್ತೇವೆ. ಅಂದ್ರೆ ಸೋಂಕು ಮತ್ತು ಸೋಂಕು ಅಲ್ಲದೆ ಇರ್ತಕ್ಕಂತಹ. ಸೋಂಕು ಮೀನ್ಸ್ ಕಾಯಿಲೆ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಸಾಂಕ್ರಾಮಿಕವಲ್ಲದ ಸಾಂಕ್ರಾಮಿಕ ಕಾಯಿಲೆ, ಸಾಂಕ್ರಾಮಿಕವಲ್ಲದ ಕಾಯಿಲೆ. ಸಾಂಕ್ರಾಮಿಕ ಕಾಯಿಲೆ ಎಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು ಈಸಿಯಾಗಿ. ಸಾಂಕ್ರಾಮಿಕವಲ್ಲದ ಕಾಯಿಲೆ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತದೆ. ಇನ್ನು ನಾನ್ ಕಮ್ಯುನಿಕಬಲ್ ಅಥವಾ ಇನ್ಫೆಕ್ಷನ್ ಆಗದಿರ್ತಕ್ಕಂತಹ ಡಿಸೀಸ್ಗಳು ಅಂತಕ್ಕಂಥದ್ದು ನಾವು ನೋಡೋದಾದ್ರೆ, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರ್ತಕ್ಕಂತಹ ಕಾಯಿಲೆಗಳು ಯಾವುವು? ಒಂದಷ್ಟು ಧೈರ್ಯವಾಗಿರ್ಬೋದು ಈ ಕಾಯಿಲೆಗಳ ಬಗ್ಗೆ. ಬಹುಶಃ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು,
ಇವು ಮೆಟೋಬಾಲಿಕ್ ಡಿಸೀಸ್ ಅಂತೇಳಿ ಕರೆಯುವಂಥದ್ದು. ಇದು ಒಬ್ಬ ವ್ಯಕ್ತಿಗೆ ಬರುವಂತಹ ಕಾಯಿಲೆ, ಒಂದು ನಿರ್ದಿಷ್ಟ ಜೀವಕೋಶಕ್ಕೆ ಬರ್ತಕ್ಕಂತಹ ಕಾಯಿಲೆ. ಇದರಿಂದ ಬೇರೆಯವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಅಥವಾ ಸೋಂಕು ಕಂಡು ಬರುವುದಿಲ್ಲ. ಡಯಾಬಿಟಿಸ್, ಮಧುಮೇಹ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ, ಇದು ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಅಲ್ಲ ಇದು. ಬಟ್ ಒಂದನ್ನು ಹೇಳ್ತಾರೆ, ಮನೆಯಲ್ಲಿ ಯಾರಿಗಾದ್ರೂ ಇದ್ದ, ಹಿರಿಯವ್ರಿಗಿದ್ದ ಅಥವಾ ನಿಮ್ಮ ವಂಶ ಪಾರಂಪರ್ಯವಾಗಿ ಯಾರಿಗಾದ್ರು ಇದ್ರೆ ಅದು ಬಂದಿರ್ತದೆ ಹಾಗೆ ಹೀಗೆ ಅಂತೇಳಿ. ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಯಾವುದೋ ಕೀಟಾಣುಗಳು ರೋಗಾಣುಗಳಿಂದ ಹರಡುವಂಥದ್ದಲ್ಲ. ಇನ್ನು ಕಿಡ್ನಿ ಸ್ಟೋನ್ ಫಾರ್ಮೇಶನ್, ನೀವು ನೀರನ್ನ ಜಾಸ್ತಿ ಹೆಚ್ಚು ಕುಡಿದು ಕರೆಕ್ಟಾಗಿ ಮಲಮೂತ್ರ ವಿಸರ್ಜನೆಗಳನ್ನ ಮಾಡ್ತಾ ಇದ್ರೆ ಕಿಡ್ನಿ ಬಹಳ ಸೇಫ್ ಆಗಿರ್ತದೆ ಮತ್ತು ನಾರ್ಮಲ್ ಆಗಿರ್ತದೆ. ಅದು ನಿಮ್ಗೆ ಯಾರಿಗೋ ಒಬ್ರಿಗೆ ಒಂದು ಕಿಡ್ನಿ ಸಮಸ್ಯೆ ಇದೆ ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಅದು ಅದಂತೇಳಿ ಪಕ್ಕದವ್ರಿಗೆ ಇರ್ಬೇಕು ಅಂತೇನಿಲ್ಲ. ಅದು ನಿಮ್ಮೊಬ್ಬರ ಕಾಯಿಲೆ ಅಷ್ಟೇ, ಬೇರೆಯವ್ರಿಗೆ ಅದು ಯಾವ ಕಾರಣಕ್ಕೂ ಕೂಡ ಹರಡೋದಿಲ್ಲ. ಇನ್ನು ಜೆನೆಟಿಕ್, ವಂಶ ಪಾರಂಪರ್ಯವಾಗಿ ಬರ್ತಕ್ಕಂತಹ ಕಾಯಿಲೆಗಳು, ಇವು ಕೂಡ ಅನೇಕ ಸಂದರ್ಭದಲ್ಲಿ ಹಿಮೋಫಿಲಿಯಾ, ಈ ಕೆಲವು ಕಾಯಿಲೆ ಜ್ವರಗಳಿವು ಒಬ್ಬರಿಂದ ಒಬ್ಬರಿಗೆ ಬರ್ತಕ್ಕಂಥದ್ದು. ಇವು ಯಾವುದೇ, ಆಮೇಲೆ ಉದಾಹರಣೆಗೆ ವೀಸಿಂಗ್, ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಗಳೇನಲ್ಲ. ಇನ್ನು ಅಲರ್ಜಿಸ್, ಇದು ಅಸ್ತಮಾ, ಅದೇ ಅಸ್ತಮಾ ಮೀನ್ಸ್ ವೀಸಿಂಗ್ ಅಂತ ಹೇಳಿದ್ನಲ್ಲ, ಕೆಮ್ಮುವಾಗ ಉಸಿರಾಡುವಾಗ ಶಬ್ದ ಬರುವಂಥದ್ದು, ಮತ್ತೆ ಅದು ಆಗ್ಲಿ ಅಥವಾ ಜ್ವರಗಳಾಗ್ಲಿ, ಇವಾಗ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಂತಲ್ಲ. ಕೆಲವ್ರಿಗೆ ಡಸ್ಟ್ ಅಲರ್ಜಿ ಆಗ್ತದೆ, ಕೆಲವ್ರಿಗೆ ಅಲರ್ಜಿ ಆದ್ರೆ ನಿಮ್ಗೂ ಆಗ್ಬೇಕು ಅಂತೇನಿಲ್ಲ. ಅಲರ್ಜಿ ಆದ್ರ ಜೊತೆ ಓಡಾಡಿದ್ರು ಕೂಡ, ಅವ್ರ ಸಂಪರ್ಕದಲ್ಲಿ ಇದ್ರು ಕೂಡ ಯಾವುದೇ ರೀತಿ ಅಲರ್ಜಿ ನಮಗೆ ಬರಲ್ಲ. ಅದು ನಮ್ಮ ಶಾರೀರಿಕವಾಗಿ ಆಗಿರ್ತಕ್ಕಂತಹ ರಿಜೆಕ್ಷನ್ಗಳು. ಆ ಕಾರಣಕ್ಕೋಸ್ಕರ ಅದು ಕೂಡ ಯಾವುದೇ ಸಮಸ್ಯೆ ಬರ್ದಿರ್ತಕ್ಕಂಥ, ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಇನ್ನು ಬೆರಿ ಬೆರಿ ಅಂತಕ್ಕಂಥ ಒಂದು ಕಾಯಿಲೆ, ಇದು ನಾವು ಜನಪದ ವೈದ್ಯದಲ್ಲಿ ಕಾಣ್ತೇವೆ. ಬೆರಿ ಬೆರಿ ಕಾಯಿಲೆ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆ. ಇನ್ನು ಸ್ಕೂರ್ವೆ ಅಂತಕ್ಕಂತಹ ಕೆಲವು ಸಾಂಪ್ರದಾಯಿಕ ಕಾಯಿಲೆಗಳು, ಇವು ಒಬ್ಬರಿಂದ ಒಬ್ಬರಿಗೆ ಹರಡದಿರ್ತಕ್ಕಂತಹ ಅಂಶಗಳು. ಇನ್ನು ಲುಕೇಮಿಯಾದಂತಹ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳು, ಒಂದು ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಂಬಾಕು ಸೇವನೆ ಮಾಡ್ತಾ ಇರ್ತಕ್ಕಂಥ ಕ್ಯಾನ್ಸರ್ ಬಂದ್ರೆ ಆ ಮನೇಲಿ ಇರ್ತಕ್ಕಂಥ ಎಲ್ರಿಗೂ ಬರಲ್ಲ. ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಬರ್ತಕ್ಕಂತಹ, ಕೆಲವೇ ನಿರ್ದಿಷ್ಟ ವ್ಯಕ್ತಿಗಳಿಗೆ ಬರ್ತಕ್ಕಂತಹ ಕಾಯಿಲೆ. ಯಾರು ಹೆಚ್ಚು ಪ್ಲಾಸ್ಟಿಕ್ ನ ಬಳಸ್ತಾ ಹೋಗ್ತಾ ಇರ್ತಾರೋ ಅಥವಾ ಪ್ಲಾಸ್ಟಿಕ್ ನ ಬೆಂಕಿಗೆ ಹಾಕಿ ಅದರಿಂದ ಹೊಗೆ ಕುಡಿಯುವಂಥದ್ದಾಗಿರ್ಬೋದು, ಹೊಗೆಯನ್ನು ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಂತ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ, ಅಂತ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ, ಅಥವಾ ಈ ತಂಬಾಕು ಉತ್ಪನ್ನಗಳನ್ನ ಹೆಚ್ಚಾಗಿ ಸೇವಿಸ್ತಕ್ಕಂಥವ್ರಿಗೆ ಬರ್ತದೆ ಹೊರತು ಯಾರಿಗೂ ಕೂಡ ಇದು ತಾಯಿಗೆ ಕ್ಯಾನ್ಸರ್ ಇದ್ರೆ ಮಗುಗ್ ಬರ್ಬೇಕು ಅಂತಾಗ್ಲಿ, ಗಂಡನಿಗೆ ಕ್ಯಾನ್ಸರ್ ಇದ್ರೆ ಹೆಂಡತಿಗೆ ಬರ್ಬೇಕು ಅಂತ ಹೇಳಿ, ಇನ್ನು ಸಾಂಕ್ರಾಮಿಕ ಅಲ್ಲ ಇದು, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಕಾಯಿಲೆಗಳು ಅಲ್ಲ. ಹಾಗಾಗಿ ಇದನ್ನ ಅಲ್ಲೇ ಹೇಳ್ತಕ್ಕಂಥದ್ದು. ಇನ್ನು ಆರ್ಥರಿಟ್ಸ್ ಮತ್ತು ಕ್ಯಾಟ್ರಾಕ್ಟ್, ಕಣ್ಣಿನ ಕಾಯಿಲೆ ಮತ್ತು ಮಂಡಿ ಚಿಪ್ಪು ಅಥವಾ ಮೂಳೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಮೂಳೆ ಸವೆತ ಆಗ್ತಕ್ಕಂಥದ್ದು, ಈ ತರದ್ದು ಒಬ್ರಿಂದ ಒಬ್ರಿಗೆ ಬರ್ತಕ್ಕಂತಲ್ಲ. ಯಾರಿಗೂ ಒಬ್ರಿಗೆ ಮೂಳೆ ಮಂಡಿ ಚಿಪ್ಪು ಸೌದೋಗಿದೆ ಅಂತಂದ್ರೆ ಅವನ ತಂದೆಗೋ ಮಗನ್ಗೋ ಅಥವಾ ಜೊತೆಲಿರ್ತಕ್ಕಂಥವ್ರಿಗೆ ಅದು ಟ್ರಾನ್ಸ್ಫರ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಈ ಕ್ಯಾಟ್ರಾಕ್ಟ್ ಕೂಡ ಹಾಗೇನೆ. ಇವೆಲ್ಲವೂ ಕೂಡ ಒಬ್ಬೊಬ್ಬರಿಗೆ ಅವರವರ ದೇಹ ಸ್ಥಿತಿಗೆ ಅನುಗುಣವಾಗಿ ಬರ್ತಕ್ಕಂಥದ್ದೇ ಹೊರತು ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಇನ್ನು ಸನ್ಬರ್ನ್, ಸಾಮಾನ್ಯವಾಗಿ ನಿಮ್ಗೆ ಕೆಲವರಿಗೆ ಮುಖದಲ್ಲಿ ಸನ್ಬರ್ನ್, ಕಪ್ಪು ಕಪ್ಪು ಚುಕ್ಕೆಗಳು, ಕಲೆಗಳಾಗಿರ್ತವೆ. ಕೈ ಮತ್ತೆ ಕಾಲು ಕೂಡ ಬರ್ನ್ ಆಗಿರ್ತದೆ. ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಿಸಿಲು ಓಡಾಡ್ತಕ್ಕಂಥವ್ರಿಗೆ, ಅಥವಾ ಎಲ್ಲಿಯೂ ಮನೆ ಒಳಗಡೆ ಇರ್ತೀವಿ ಅಂದ್ರೂ ಕೂಡ ಕೆಲವೊಮ್ಮೆ ಸನ್ಬರ್ನ್, ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಕೆಲವೊಮ್ಮೆ ಸಣ್ಣ ಪ್ರಮಾಣದ ಬಿಸಿಲಿನ ಸಾಕಕ್ಕೂ ಕೂಡ ಅದು ಸನ್ಬರ್ನ್ ಆಗ್ತಾ ಇರ್ತದೆ. ಅದು ಕಪ್ಪು ಚುಕ್ಕೆಗಳು, ಕಲೆಗಳಾಗ್ತಾ ಇರ್ತದೆ. ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಇದು ಚರ್ಮ ಕಾಯಿಲೆ, ಇದು ಅಂಟು ರೋಗ, ಅಂಟು ರೋಗ ಅಲ್ಲ. ಇನ್ನು ಸ್ಟ್ರೋಕ್ ಆಗ್ತಕ್ಕಂಥದ್ದು ಅಂದ್ರೆ ಪಾರ್ಶ್ವವಾಯ ಅಥವಾ ಲಕ್ವ ಅಂತೇಳಿ ಕರಿತೀವಲ್ಲ, ಇದು ಕೂಡ ಹಾಗೇನೆ. ಇವು ಯಾವುದು ಕೂಡ ಒಬ್ಬರಿಂದ ಒಬ್ರಿಗೆ ಆಗ್ತಕ್ಕಂತಹ ಸ್ಪ್ರೆಡ್ ಆಗ್ತಕ್ಕಂಥ ಕಾಯಿಲೆಗಳು ಅಲ್ಲ. ಇನ್ನು ಪಾಯ್ಸನಿಂಗ್, ಯಾರು ಕುಡ್ದಿರ್ತಾರೋ ಅವ್ರಿಗೆ ಮಾತ್ರ, ಯಾರಿಗೆ ಫುಡ್ ಪಾಯ್ಸನಿಂಗ್ ಆಗಿದ್ರೆ ಅವ್ರಿಗೆ ಮಾತ್ರ. ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಲ್ಲ. ಅದರಿಂದ ಅವ್ರಿಗೆ ಸೊಳ್ಳೆ ಕಚ್ಚಿ ಬೇರೆಯವ್ರು ಕಚ್ಚಿದ್ರೆ ಪಾಯ್ಸನಿಂಗ್ ನೋ. ಸ್ಟ್ರೋಕ್ ಆಗಿರ್ತಕ್ಕಂಥವ್ರಿಗೆ ನೊಣ ಕಚ್ಚಿ ಅಥವಾ ನೊಣ ಅವ್ರು ಕುಳಿತುಕೊಳ್ಳೋ ತಿನ್ನುವಂತ ಊಟದ ಮೇಲೆ ಕುಳಿತುನೋ, ಯಾವುದು ಕೂಡ ಒಬ್ಬರಿಂದ ಒಬ್ಬರಿಗೆ ಯಾವುದರ ಮೂಲಕವೂ ಕೂಡ ಟ್ರಾನ್ಸ್ಫರ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಇದು ಬಹಳ ಮುಖ್ಯವಾಗಿ ಬರ್ತಕ್ಕಂತಹ ಒಂದು ಅಂಶ.
ಈ ಪ್ರೋಟೀನ್ ಇಲ್ಲದ ಕಾರಣಕ್ಕೋಸ್ಕರವಾಗಿ ಪ್ರೋಟೀನ್ಸ್ಗಳು, ನ್ಯೂಟ್ರಿಷನ್ಸ್ಗಳು ಇಲ್ಲದ ಕಾರಣಕ್ಕೋಸ್ಕರವಾಗಿ ಕೆಲವೊಮ್ಮೆ ಅಂದ್ರೆ ನಮ್ಮ ಊಟೋಪಚಾರದಿಂದಾಗಿ ಇದಿಷ್ಟು ಕಾಯಿಲೆಗಳು ಅಂಟು ರೋಗಗಳಲ್ಲ ಅಂತಕ್ಕಂಥ ನಾವು ತಿಳ್ಕೊಂಡಾದ್ಮೇಲೆ ಕೆಲವು ನಮ್ಮ ಬೆಳವಣಿಗೆಯ ಸಂದರ್ಭದಲ್ಲಿ ಮಸಲ್ಸ್ಗಳು ಅಥವಾ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದಾಗಿರ್ಬೋದು, ಇದು ಕೆಲವೊಮ್ಮೆ ಏನಾಗ್ತಾ ಹೋಗ್ತಾ ಇರ್ತದೆ, ಆ ಬಾಡಿ ಲಾಸ್ ಆಗ್ತಕ್ಕಂಥ ಅಥವಾ ಬಾಡಿ ಹೈ ಆಗ್ತಕ್ಕಂಥ ದಪ್ಪ ಆಗ್ತಕ್ಕಂಥ ಆಗಿರ್ಬೋದು. ಇವೆಲ್ಲವೂ ಬರ್ತಕ್ಕಂಥದ್ದು ನಮ್ಮ ಪ್ರೋಟೀನ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ನಮ್ಮ ಶರೀರದಲ್ಲಿ ಕಡಿಮೆ ಇದ್ದಾಗ, ನಮ್ಮ ಶರೀರದಲ್ಲಿ ಈ ತರದ ಕಾರ್ಬೋಹೈಡ್ರೇಟ್ಸ್ಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಬರ್ತಾ ಹೋಗ್ತಾ ಇರ್ತವೆ. ಅವುಗಳು ನಮ್ಮ ಫ್ಯಾಟ್ಸ್ ಮೇಲೆ, ಕೊಬ್ಬಿನ ಅಂಶದ ತುಂಬಾ ಕಡಿಮೆ ಆದ್ರೂ ಕೂಡ ಕಷ್ಟ. ಯಾಕೆಂದ್ರೆ ನಮ್ಮಲ್ಲಿ ಸಕ್ಕರೆ ಪಿಷ್ಟ ಅಂತ ಬರ್ತದೆ. ಆ ಫ್ಯಾಟ್ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಗ್ಲೂಕೋಸ್ ಉತ್ಪತ್ತಿ ಆಗೋದಿಲ್ಲ. ಸಂಪೂರ್ಣವಾಗಿ ಫ್ಯಾಟ್ಸ್ ಇಲ್ಲ ಅಂತಂದ್ರೆ, ಕೊಬ್ಬಿನ ಅಂಶದ ಯಾವುದೇ ವಸ್ತುವನ್ನು ನಾವು ಸೇವಿಸೋದೇ ಇಲ್ಲ ಅಂತಂದ್ರೂ ಕೂಡ ಡಿಸೀಸ್ ಬರ್ತದೆ. ಅಂಟು ರೋಗ ಅಲ್ಲ. ಅಥವಾ ಅದು ಹೆಚ್ಚು ಸೇವನೆ ಮಾಡಿದ್ರು ಕೂಡ ಶರೀರ ಫ್ಯಾಟ್ ಆಗ್ತದೆ, ಅದು ಕೂಡ ಡಿಸೀಸ್ ಕಾರಣ ಆಗ್ತದೆ. ಹಾಗಾಗಿ ಅದು ನಾರ್ಮಲ್ ಇರ್ಬೇಕಾಗ್ತಾ ಹೋಗ್ತದೆ. ಆದ್ರೆ ಯಾವುದೇ ರೀತಿಯಾದಂತಹ ಕೊಬ್ಬು ರಹಿತ, ಕೊಬ್ಬು ವಿಪರೀತ ಇದು ಕಾಯಿಲೆಗಳಲ್ಲ, ಅಂದ್ರೆ ಅಂಟು ಕಾಯಿಲೆಗಳಲ್ಲ. ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದ್ರೆ ಬರ್ತದೆ, ಅದನ್ನು ವಾಸಿ ಮಾಡ್ಕೊಂಡ್ರೆ ಆಗ್ತದೆ, ಸಮಸ್ಯೆ ಏನಾಗೋದಿಲ್ಲ. ಇನ್ನು ವಿಟಮಿನ್ಸ್ಗಳಿಂದಾಗಿ ಬರ್ತಕ್ಕಂತಹ ಡಿಫಿಷಿಯನ್ಸಿ ಆಗಿ ಬರ್ತಕ್ಕಂತಹ ಕೊರತೆಯಿಂದಾಗಿ ಬರ್ತಕ್ಕಂತಹ ಕಾಯಿಲೆಗಳು ಅಂದ್ರೆ ಬಹುಶಃ ನಮ್ಮ ಬಾಡಿಗೆ ವಿಟಮಿನ್ಸ್ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಸಾಕಾಗ್ತದೆ. ನಮ್ಮ ವಿಟಮಿನ್ ಅಂತಕ್ಕಂಥದ್ದು ನಿಮ್ಗೆ ಆಹಾರದ ಟೇಬಲ್ ಅಲ್ಲಿ ಬರ್ತದೆ, ಯಾವ್ಯಾವ್ದ್ರಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥದ್ದು, ಮತ್ತು ಯಾವ್ಯಾವ ಕಾರಣಕ್ಕೋಸ್ಕರ ಯಾವ ಕಾಯಿಲೆಗಳು ಬರ್ತವೆ ಅಂತೇಳಿ. ವಿಟಮಿನ್ ಎ ಇಲ್ಲದೆ ಇದ್ರೆ ನಿಮ್ಗೆ ರಾತ್ರಿ ಇರುಳು ಕುರುಡುತನ ಬರ್ತದೆ, ವಿಟಮಿನ್ ಎ ಇಲ್ಲದೆ ಇದ್ದಾಗ. ಅಥವಾ ಕಾರ್ನಿಯಾ ಬರ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ. ವಿಟಮಿನ್ ಎ ಸಂಪೂರ್ಣವಾಗಿ ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆ. ವಿಟಮಿನ್ ಎ ಸೇವಿಸ್ತಕ್ಕಂಥವ್ರಿಗೆ ಆ ಸಮಸ್ಯೆ ಇರಲ್ಲ, ಯಾರು ಸೇವಿಸೋದಿಲ್ವೋ ಆದವ್ರಿಗೆ ಆ ಸಮಸ್ಯೆ ಇರ್ತದೆ, ಅದು ಕಾಯಿಲೆ ಅವ್ರಿಗೆ. ಬಟ್ ಇದು ಒಬ್ರಿಂದೊಬ್ರಿಗೆ ಹರಡುತ್ತಾ? ಹರಡಲ್ಲ. ಇನ್ನು ಮಿನರಲ್ ಡಿಫಿಷಿಯನ್ಸಿ ಡಿಸೀಸ್ಗಳು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮಾನವ ಶರೀರಕ್ಕೆ ನಿರ್ದಿಷ್ಟ ಪ್ರಮಾಣದ ಮಿನರಲ್ಸ್ ಅವಶ್ಯಕತೆ ಇರುತ್ತದೆ. ಆ ಮಿನರಲ್ಸ್ಗಳಿಗೆ ಬಹಳ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಕ್ಯಾಲ್ಸಿಯಮ್ಮು, ಸೋಡಿಯಮ್ಮು, ಪೊಟ್ಯಾಸಿಯಮ್ಮು, ಐರನ್ನು, ಅಯೋಡಿನು. ಇದು ಉಪ್ಪು ಕೂಡ ಒಂದು ಲವಣಾಂಶ, ನಮಗೆ ಪ್ರತಿನಿತ್ಯ ಬಳಸ್ತಕ್ಕಂಥದ್ದು. ಕ್ಯಾಲ್ಸಿಯಂ ಅನ್ನು ಬಳಸಬೇಕು, ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನು ನಮ್ಮ ಆಹಾರದಲ್ಲಿ ಬಳಸ್ತಾ ಇರ್ತೀವಿ. ಅದು ಬಹಳ ರಿಕ್ವೈರ್ಮೆಂಟ್ಸ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರೋಟೀನ್, ವಿಟಮಿನ್ ಮತ್ತು ಮಿನರಲ್ಸ್ಗಳಿದಾವಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ನಾವು ಅದನ್ನೇನಾದ್ರೂ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೆ ಇದ್ರೆ, ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಪರಿಮಾಣದಲ್ಲಿ ತೆಗೆದುಕೊಳ್ಳದೆ ಇದ್ರೆ ಅದು ಡಿಸೀಸ್ಗೆ ಕಾರಣ ಆಗ್ತಾ ಹೋಗ್ತದೆ. ಮತ್ತು ಅದಕ್ಕೆ ಕಾರಣಗಳು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಕಾರಣಗಳು ಅಂತಕ್ಕಂಥ ನಾವು ನೋಡೋದಾದ್ರೆ, ಬಹುಶಃ ಇಲ್ಲಿ ಒಂದು ನೀವು ಟೇಬಲ್ ಅನ್ನ ಗಮನಿಸಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಎಸ್. ವಿಟಮಿನ್ ಎ ಇಲ್ಲದೆ ಇದ್ರೆ ನೈಟ್ ಬ್ಲೈಂಡ್ನೆಸ್, ಕಣ್ಣು ಒಣಗುವಂಥದ್ದು, ಹಗಲು ರಾತ್ರಿ ಕುರುಡುತನ, ಇರುಳು ಕುರುಡುತನ, ಮತ್ತೆ ಈ ಕಾರ್ನಿಯಾ ಅಂತಕ್ಕಂಥದ್ದು ಡ್ರೈ ಆಗ್ಬಾರ್ದು, ಯಾವಾಗ್ಲೂ ಕೂಡ ಅದು ತೇವಾಂಶದ ಕೂಡಿರ್ಬೇಕು. ಡ್ರೈಯಿಂಗ್ ಆಗ್ಬಿಡ್ತದೆ ಅದು ವಿಟಮಿನ್ ಎ ಶಾರ್ಟೇಜ್ ಆದ್ರೆ. ಅದಕ್ಕಾಗಿ ನಾವು ಏನ್ ತಿನ್ಬೇಕು? ವಿಟಮಿನ್ ಎ ನಮ್ಗೆ ರಿಕ್ವೈರ್ಮೆಂಟ್ ಇರುವಷ್ಟು ಕೂಡ ಸಿಗ್ಬೇಕು ಅಂತಂದ್ರೆ ಕ್ಯಾರೆಟು, ಎಲ್ಲೋ ಫ್ರೂಟ್ಸ್, ಕಿತ್ತಳೆ, ಮಾವು, ಈ ತರದ ಎಲ್ಲೋ ಫ್ರೂಟ್ಸ್ಗಳು, ವೆಜಿಟೇಬಲ್ಸ್, ತರಕಾರಿ, ಮತ್ತು ಬೆಣ್ಣೆ, ಮೀನು, ಹಾಲು, ವಿಟಮಿನ್ ಎ ಇರ್ತಕ್ಕಂತಹ ಅಂಶಗಳು.
ಇನ್ನು ವಿಟಮಿನ್ ಬಿ ಇಲ್ಲದೆ ಇದ್ರೆ ಈ ಒಂದು ಮಕ್ಳಿಗೆ ಬರ್ತದೆ ಅಂತ ಹೇಳಿದ್ನಲ್ಲ, ಬೆರಿ ಬೆರಿ ಕಾಯಿಲೆ ಅಂತಕ್ಕಂಥದ್ದು. ಅಂದ್ರೆ ಇದ್ದಕ್ಕಿದ್ದಂತೆ ಮಕ್ಕಳು ಸಣ್ಣ ಆಗಿ ಹೋಗ್ತವೆ, ತುಂಬಾ ಸಣ್ಣ, ಕೈಕಾಲು ತುಂಬಾ ಸಣ್ಣ ಆಗ್ಬಿಡ್ತದೆ. ಅಂತ ಸಂದರ್ಭದಲ್ಲಿ ಆ ಅದಕ್ಕೆ ನಾವು ಈ ಎಲ್ಲ ರೀತಿಯಾದಂತಹ ಆ, ಏನು, ದ್ವಿದಳ ಧಾನ್ಯಗಳು, ಗ್ರೈನ್ಸ್, ಬೀಜಗಳು, ಆ, ಬಾದಾಮಿ ಆಗ್ಬೋದು, ಅದು ಮೊಟ್ಟೆ, ಆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಆ, ವಿಟಮಿನ್ ಬಿ ಸಿಗ್ತಕ್ಕಂತಹ ಲೆಗುಮೆಸ್, ಈಸ್ಟ್, ಇದನ್ನೊಂದಷ್ಟನ್ನು ಸೇವಿಸಿದ್ರೆ ಅದರಿಂದ ಮುಕ್ತಿಯನ್ನು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂಟು ರೋಗ ಅಲ್ಲದೆ ಇರ್ತಕ್ಕಂಥದ್ದು. ವಿಟಮಿನ್ ಬಿ3, ನಿಯಾಸಿನ್, ಇದು ಸ್ಕಿನ್ ಸಂಬಂಧಪಟ್ಟಂಥದ್ದು. ವಿಟಮಿನ್ ಬಿ3 ಪ್ರಾಬ್ಲಮ್ ಏನಂತಂದ್ರೆ ಈ ಸ್ಕಿನ್ ಡ್ರೈ ಡ್ರೈ ಸ್ಕಿನ್ ಆಗ್ಬಿಡ್ತಕ್ಕಂಥದ್ದು, ಚರ್ಮ ಒಣಗೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಸೊಕ್ಕುಗರ್ತಕ್ಕಂಥದ್ದು, ಶೈನಿಂಗ್ ಇಲ್ದೇ ಇರ್ತಕ್ಕಂಥದ್ದು. ಇದು ಮಾಂಸ ಮತ್ತು ಹಾಲು, ಮೊಟ್ಟೆ ಇದನ್ನ ಸೇವಿಸೋದ್ರಿಂದಾಗಿ ಆ ಸೋರ್ಸಸ್ ಆಫ್ ವಿಟಮಿನ್ ಅದು ಸಿಗ್ತದೆ, ಆ ಕಾಯಿಲೆಯಿಂದ ಪಾರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಂದ ಮೇಲೆ ತಿನ್ಬೇಕು ಅಂತ ಏನಿಲ್ಲ, ಮೊದಲೇ ಸೇವಿಸೋದ್ರಿಂದ ನಾವು ಅದನ್ನ ಪ್ರಿಕಾಷನ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ವಿಟಮಿನ್ ಸಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಸ್ಕರ್ವೆ ಇದು ಆಸ್ಕ್ರೋಬಿಕ್ ಆಸಿಡ್ ಅಂತೇಳಿ ಕರೆಯುವಂಥದ್ದು. ಇದು ನಾವೇನಿದ್ರು ನಿಂಬೆಹಣ್ಣು, ಸಿಟ್ರಿಕ್ ಆಮ್ಲ ಸಿಗುವಂತಹ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಅಥವಾ ಹುಣಸೆ ಹಣ್ಣಿನ ಆಹಾರವನ್ನು ಸೇವಿಸುವಂಥದ್ದು, ಟೊಮೊಟೊ, ಈ ತರದ ಒಂದಷ್ಟು ಪದಾರ್ಥಗಳನ್ನು ಸೇವಿಸೋದ್ರಿಂದಾಗಿ ಅದರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ವಿಟಮಿನ್ ಡಿ ಕೂಡ, ಇದು ಮಕ್ಕಳಿಗೆ ಬರ್ತಕ್ಕಂಥದ್ದು, ಚೈಲ್ಡ್ಹುಡ್ ಅಲ್ಲಿ ಬರ್ತಕ್ಕಂಥದ್ದು, ರಿಕೆಟ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಬೋನ್ಗಳು ಸಾಫ್ಟ್ ಆಗ್ತಕ್ಕಂಥ, ಗಟ್ಟಿ ಆಗೋದೇ ಇಲ್ಲ, ಮೂಳೆಗಳು ಗಟ್ಟಿ ಆಗೋದೇ ಇಲ್ಲ. ಮೂಳೆ ಗಟ್ಟಿ ಆಗದೆ ಇದ್ರೆ ಶರೀರ ಅಷ್ಟೆಂತ ನಿಂತ್ಕೊಳ್ಳಿಕ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಮೊಟ್ಟೆ ಬಿಳಿ ಭಾಗವನ್ನ ಮತ್ತು ಫಿಶ್, ಮೀನಿನ ಎಣ್ಣೆಯಿಂದ ಮಸಾಜ್ ಮಾಡ್ತಕ್ಕಂಥದ್ದು ಮತ್ತು ಫಿಶ್ ಅನ್ನ ತಿಂತಕ್ಕಂಥದ್ದು, ಮಕ್ಕಳನ್ನ ಸನ್ಲೈಟ್ ಅಲ್ಲಿ ಇಡಬೇಕು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಇದು ಜಾಂಡಿಸ್ ಅಂತಕ್ಕಂಥದ್ದು ಲೈಫ್ ಟೈಮ್ ಬರೋದಿಲ್ಲ. ಮಕ್ಕಳು 1 ವರ್ಷದ ಮಗು ಆಗಿರೋವರೆಗೂ ಕೂಡ ಅದನ್ನ ಬಿಸಿಲಿನಲ್ಲಿ, ಎಳೆ ಬಿಸಿಲು ಅಂದ್ರೆ ಬೆಳಗಿನ ಜಾವ ಸೂರ್ಯೋದಯ ಆಗುತ್ತಲ್ಲ ಆಗಿಂದ 1 ಗಂಟೆ, ಒಂದು 6 ಗಂಟೆಯಿಂದ 7 ಗಂಟೆವರೆಗೆ ಮಗುವನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಸನ್ಲೈಟ್ ಅಲ್ಲಿ ಒಣಗಿಸಿದ್ರೆ, ಬಿಸಿಲು ಕಾಯಿಸಿದ್ರೆ ಅದು, ಯಾಕೆಂದ್ರೆ ಅದರಲ್ಲಿ ವಿಟಮಿನ್ ಡಿ ಇದೆ ಆ ಸೂರ್ಯಕಿರಣದಲ್ಲಿ ಆ ವೇಳೆಗೆ ಬರುವಂತ. ಆ ಕಾರಣಕ್ಕೋಸ್ಕರ ಬೆಳಗಿನ ಜಾವದಲ್ಲಿ ವಾಕ್ ಮಾಡ್ತಕ್ಕಂಥದ್ದು ಆರೋಗ್ಯದ ಕಾರಣಕ್ಕೋಸ್ಕರವಾಗಿ. ಇನ್ನು ಹಾಲು ಮತ್ತು ಬೆಣ್ಣೆ ಈ ತರದ ವಸ್ತುಗಳನ್ನ ಸೇವಿಸೋದ್ರಿಂದಾಗಿ ಕೂಡ ಆ ಕಾಯಿಲೆಯನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮಿನರಲ್ಸ್, ಕ್ಯಾಲ್ಸಿಯಂ. ನಮಗೆ ಮಿನರಲ್ಸ್ ಇಲ್ಲದೆ ಇದ್ರೆ ಬೋನ್ಸ್ ಮತ್ತೆ ಎಲ್ಗಳು ವೀಕ್ ಆಗ್ಬಿಡ್ತವೆ. ಹಾಗಾಗಿ ಈ ಮಿನರಲ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಹೆಚ್ಚು ಮಿಲ್ಕನ್ನ, ಮೊಟ್ಟೆಯನ್ನ ಮತ್ತು ಹಸಿರು ತರಕಾರಿಗಳನ್ನ, ಸೊಪ್ಪು ತರಕಾರಿಗಳನ್ನ ಸೇವಿಸಬೇಕು ಅಂತ. ಒಂದು ಕ್ಯಾಲ್ಸಿಯಂ ಇಲ್ಲದೆ ಇದ್ರೆ ಅಲ್ಲಿ ವೀಕ್ ಆಗೋಗುತ್ತೆ, ಬಿದ್ದೋಗ್ತವೆ. ಆ ಕಾರಣಕ್ಕೋಸ್ಕರ. ಮತ್ತು ಈ ನೆಕ್ಸ್ಟ್ ಸೋಡಿಯಮ್ಮು, ಇದೆಲ್ಲ ನಮ್ಮ ಮಾಂಸಖಂಡಗಳು ನೋವು ಬರ್ಲಿಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಿನರಲ್ಸ್ ಅದು ಗಟ್ಟಿ ಆಗ್ಬೇಕು ಅಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ, ಇದು ಫ್ರೂಟ್ಸ್ಗಳು, ಸೀ ಫುಡ್ ಇದರಿಂದ ಬರ್ತಕ್ಕಂಥದ್ದು. ಮತ್ತು ಜೊತೆಗೆ ಸೋಡಿಯಂ ಕೇಳಿ ಉಪ್ಪಲ್ಲೂ ಕೂಡ ಸರಿಯಾದ ರೀತಿ ಉಪ್ಪನ್ನ ಸೇವಿಸ್ತಾ ಇದ್ರೆ ಮತ್ತೆ ಏನ್ ಥೈರಾಯ್ಡ್ ಪ್ರಾಬ್ಲಮ್ ಪ್ರಾರಂಭ ಆಗ್ತದೆ. ಮತ್ತು ಕಬ್ಬಿಣದ ಅಂಶವುಳ್ಳಂತಹ ಅನಿಮಿಯಾ ಬರ್ತಕ್ಕಂಥದ್ದು. ಇದಕ್ಕೆ ಸಾಮಾನ್ಯವಾಗಿ ಹಸಿರು ಸೊಪ್ಪು, ಬಾಳೆಹಣ್ಣು ಮತ್ತು ಸೆರ್ಲಾಕ್ಸ್ ಅಂತೀವಲ್ಲ ಅದು,
ಮೊಟ್ಟೆ ಇದನ್ನ ತಿನ್ನುವಂಥದ್ದು ಕಂಡು ಬರ್ತದೆ. ಸಾಮಾನ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿಯೇ ಇದೆ. ಯಾಕೆ ಅಪೌಷ್ಟಿಕತೆ ಆಗ್ತದೆ? ಯಾಕೆ ಅಪೌಷ್ಟಿಕತೆ ಆಗ್ತದೆ? ಈ ಸಾಮಾನ್ಯವಾಗಿ ಇಲ್ಲೊಂದು ಬ್ಲೀಡಿಂಗ್ ಗಮ್ಸ್ ಅಂತ ನೋಡಿದ್ವಿ. ಅಂದ್ರೆ ಯಾವಾಗಲೂ ಕೂಡ ಹಲ್ಲಿನ ಅಲ್ಲಿ ರಕ್ತ ಸೂಚಿಸುವಂಥದ್ದು, ಹಲ್ಲಿನ ಹೊರಭಾಗದಲ್ಲಿ, ಹಲ್ಲಿನ ಒಳಗಡೆ, ಹಲ್ಲಿನ ಮೇಲೆ ಮಾಂಸಖಂಡ ಬೆಳೆದಿರ್ತದೆ. ಜಸ್ಟ್ ಲೈಕ್ ಈ ತರ ರಕ್ತ ಬರ್ತಾ ಇರ್ತಕ್ಕಂಥದ್ದು ಸ್ಕೊರ್ವೆ ಅಂತಕ್ಕಂಥದ್ದು ಹಲ್ಲಿನ ಮೇಲೆಲ್ಲ ಅತಿಯಾದ ಮಾಂಸಖಂಡ ಬೆಳೆದಿರ್ತಕ್ಕಂಥದ್ದು, ಯಾವಾಗಲೂ ಕೂಡ ಅದರಿಂದ ಕೀವು ಬರ್ತಕ್ಕಂಥದ್ದು, ರಕ್ತಸ್ರಾವ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಇಂಥ ಬಹುತೇಕ ಸಂದರ್ಭವನ್ನು ನೋಡ್ತಾ ಹೋಗ್ತೀವಲ್ಲ, ಇದು ಈ ಮಿನರಲ್ಸ್ಗಳು ಮತ್ತು ವಿಟಮಿನ್ಸ್ ಹಾಗೂ ಪ್ರೋಟೀನ್ಸ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ನಮಗೆ ಕೊರತೆ ಆದಾಗ ಮಾತ್ರ ಬರ್ತಕ್ಕಂಥದ್ದು. ಬಟ್ ಇದು ಯಾವುದೇ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಅಂಟು ಕಾಯಿಲೆ ಅಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇದಿಷ್ಟು ಅರ್ಥ ಆಯ್ತಾ? ಎಸ್. ಇನ್ನು ಅಲರ್ಜಿಯಿಂದಾಗಿ ಬರ್ತಕ್ಕಂತಹ ಕಾಯಿಲೆಗಳು, ಅಲರ್ಜಿಯಿಂದ ಬರ್ತಕ್ಕಂತಹ ಕಾಯಿಲೆಗಳು ಕೂಡ ಇವು ಕೂಡ ಇದು ಅನ್ಪ್ರಿಡಿಕ್ಟಬಲ್, ಗೊತ್ತಾಗೋದಿಲ್ಲ. ಇದು ಅದು ರಿಯಾಕ್ಷನ್ ಹೇಗಾಗುತ್ತೆ ಅಂತಕ್ಕಂಥದ್ದು ನಾವು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅದು ಕೆಲವು ಪರ್ಟಿಕ್ಯುಲರ್ ನೀವು ಗಮನಿಸಿರ್ಬೇಕು. ಅಲರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕಂಡುಕೊಳ್ಳಿಕ್ಕೆ ಬಹಳ ಸಮಯ ತಗೊಳುತ್ತೆ. ಈಗ ಯಾರು ಹೇಳಿದ್ರಿ ನೀವು, ನಯನ ಯಾರು ಸರ್ ಬದನೆಕಾಯಿ ತಿಂದ್ರೆ ಅಲರ್ಜಿ ಆಗತ್ತೆ ಅಂತ. ಬದನೆಕಾಯಿ ತಿಂದ್ರೆ ಅಲರ್ಜಿ ಯಾರಪ್ಪ? ಕಾವ್ಯ. ಆ ಬದನೆಕಾಯಿ, ಕುಂಬಳಕಾಯಿ ಅಥವಾ ಯಾವುದೋ ಒಂದಷ್ಟು ಪದಾರ್ಥಗಳನ್ನ ತಿನ್ನೋದ್ರಿಂದ ಅಲರ್ಜಿ ಆಗುತ್ತೆ ಅನ್ನೋದನ್ನ ಕಂಡುಕೊಳ್ಬೇಕಾದ್ರೆ ಏನ್ ತಿಂದಾಗ, ಏನ್ ಸೇವಿಸಿದಾಗ, ಯಾವ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಅಲರ್ಜಿ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ನಿಮ್ಗೆ. ಮತ್ತೆ ಅಗೇನ್ ಆ ಪದಾರ್ಥವನ್ನು ಸೇವಿಸಿದಾಗ ಯಾವಾಗ್ಲೂ ಒಂದ್ಸರಿ ಆಗಿರುತ್ತೆ ನಿಮ್ಗೆ, ಒಂದ್ಸಾರಿ ಆಗಿರುತ್ತೆ, ನಾಳೆಗೆ ಅಲರ್ಜಿ ಆಗುತ್ತೆ. ಯಾಕೆ ಅಲರ್ಜಿ ಆಯ್ತು? ಫುಡ್ ಅಲರ್ಜಿ ಆಗಿರ್ಬೋದು. ಹಾಗಾದ್ರೆ ನಾನು ಏನ್ ತಿಂದಿದ್ದೆ ಮೊನ್ನೆ ನಮಗೂ ಜ್ಞಾಪಕ ಇರಲ್ಲ. ನೆಕ್ಸ್ಟ್ ಹೊಸ ಬದನೆಕಾಯಿ ತಿಂದಿದೆ, ಬೀನ್ಸ್ ತಿಂದಿದೆ, ಕ್ಯಾರೆಟ್ ತಿಂದಿದೆ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಅದೇ ತರ ತಿಂದಾಗ ಏನಾದ್ರೂ ಅಲರ್ಜಿ ಆದ್ರೆ ಕರೆಕ್ಟ್, ನನ್ಗೀಗ ಈ ಒಂದು ವಸ್ತುವಿನಿಂದ ಅಲರ್ಜಿ ಆಗ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಕೆಲವು ಸಲ ಅದು ಗೊತ್ತಾಗೋದೇ ಇಲ್ಲ. ಅದು ಬೇರೆ ಬೇರೆ ಕಾರಣಗಳಿಗೆ ಆಗ್ತಕ್ಕಂಥದ್ದು. ಈ ಕೆಲವೊಮ್ಮೆ ಈಗ ನನಗೆ ಒಂದು ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ ಇದೆ. ನನ್ನ ಮೂಗಿಗೆ ಡಸ್ಟ್ ಏನಾದ್ರೂ ಹೋದ್ರೆ ನನಗೆ ನೆಗಡಿ ಪ್ರಾರಂಭ ಆಗುತ್ತೆ, ತುಂಬಾ ಕೋಲ್ಡ್ ಆಗ್ಬಿಡುತ್ತೆ, ತುಂಬಾ ಶೀನ್ ಬರ್ತಾ ಇರ್ತದೆ. ನನಗದು ಗೊತ್ತಾಗೋದಕ್ಕೆ ತುಂಬಾ ದಿನಗಳಾಯ್ತು, ತುಂಬಾ ತಿಂಗಳುಗಳಾಯ್ತು. ಡಸ್ಟ್ ಅಲರ್ಜಿ ಕೆಲವ್ರಿಗೆ ರೋಡಲ್ಲಿ ಹೋಗ್ತಾ ಇರ್ತೀರಿ, ಡಸ್ಟ್ ಬರ್ತದೆ, ಕಸ ಗುಡಿಸ್ತಾ ಇರ್ತೀರಿ, ಅಥವಾ ಇನ್ನೇನೋ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇರ್ತೀರಿ, ಆಗೋದೇ ಇಲ್ಲ. ಹಾಗಾಗಿ ಬಹುತೇಕ ಕೆಲವೊಂದು, ಆಮೇಲೆ ಕೆಲವ್ರಿಗೆ ನೀವು ಗಮನಿಸಿರ್ಬೇಕು, ಸಿಲ್ಕ್ ಬಟ್ಟೆಗಳನ್ನ ಹಾಕೊಂಡ್ರೆ ಮೈಯೆಲ್ಲ ನೆವೆ ಬಂದ್ಬಿಡುತ್ತೆ, ಗಂದೆ ಬರ್ತದೆ. ಸಿಲ್ಕ್ ಬಟ್ಟೆಗಳು, ಕಾಟನ್ ಬಟ್ಟೆನೇ ಹಾಕ್ಬೇಕು ಅವ್ರಿಗೆ, ತೆಳುವಾದ ಬಟ್ಟೆನೇ ಹಾಕ್ಬೇಕು, ಬಹಳ ಸರಳ ಅತಿ ಮೆತ್ತನೆಯ ಬಟ್ಟೆನೇ ಹಾಕ್ಬೇಕು ಅವ್ರಿಗೆ. ಈ ಪಾಲಿಸ್ಟರು, ಟೆರಿ ವೂಲನ್ನು ಅಥವಾ ಸಿಲ್ಕು, ರೇಷ್ಮೆ ಅದನ್ನ ಹಾಕೊಳ್ಳಿಕ್ಕೆ ಆಗದಿರ್ತಕ್ಕಂಥ ಸ್ಥಿತಿ ಇರ್ತದೆ. ಕೆಲವ್ರು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಅಲರ್ಜಿ ಆಗುತ್ತೆ, ಕೆಲವು ಮೆಡಿಸಿನ್ಗಳಿಂದ ಅಲರ್ಜಿ ಆಗ್ತದೆ. ಇನ್ ಕೆಲವ್ರಿಗೆ ಹಣೆಗೆ ಸ್ಟಿಕ್ಕರ್ ಹಾಕಿದ್ರೆ ಗಾಯ ಆಗುತ್ತೆ, ನೋಡಿದೀರಾ? ಹಣೆಗೆ ಸ್ಟಿಕ್ಕರ್ ಹಾಕಿದ್ರೆ ಆ ಅಂಟು ಇರುತ್ತಲ್ಲ, ಅಂಟು ಗಮ್ ಇದೆಯಲ್ಲ, ಆ ಗಮ್ಮು ಅವ್ರ ಸ್ಕಿನ್ಗೆ ಅದು ಅಲರ್ಜಿಕ್ ಆಗ್ತಾ ಇರ್ತದೆ. ಆಗ ಅದು ಕೆಮಿಕಲ್, ಅದು ಆ ಕೆಮಿಕಲ್ ಅವರು ಅಡ್ಜಸ್ಟ್ ಆಗದಿರೋದ್ರಿಂದ ಬಾಡಿ ರಿಜೆಕ್ಟ್ ಮಾಡ್ತಾ ಇದೆ, ಅಲರ್ಜಿ ಆಗ್ತದೆ, ಗಾಯ ಆಗ್ತದೆ. ಅದು ಕೆಲವು ಸೋಪ್ಗಳು ಅಲರ್ಜಿ ಆಗ್ತವೆ, ಕೆಲವು ಪರ್ಫ್ಯೂಮ್ಸ್ಗಳು ಅಲರ್ಜಿ ಆಗ್ಬೋದು. ನೀವು ಹಾಗಾಗಿ ಅದನ್ನ ಕಂಡ್ಕೊಳ್ಬೇಕು ಅಷ್ಟೇ, ಯಾವುದರಿಂದ ಅಲರ್ಜಿ ಆಗ್ತದೆ ಅನ್ನೋದನ್ನ ಕಂಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಏನಾಗ್ತಾ ಹೋಗ್ತಾ ಇರ್ತೀವಿ, ಆ ಉದಾಹರಣೆಗೆ ಶರ್ಟ್ ಅನ್ನ ನಾವೆಲ್ಲ ಹಾಕೊಂಡಿರ್ತೀವಿ,
ಶರೀರಕ್ಕೆ ಹಾಕೊಂಡಿರ್ತೀವಿ ಅಂದ್ರೆ ಆ ಭಾಗ ಮಾತ್ರ ಅಫೆಕ್ಟ್ ಆಗುತ್ತೆ ಅಲರ್ಜಿಯಿಂದ, ಅಥವಾ ಸ್ಕಿನ್ನು. ನನಗೆ ಶೂ ಹಾಕಿದಾಗ, ಅಥವಾ ಅದು ಸಾಕ್ಸ್ ಹಾಕ್ತೀನಿ ಅನ್ಕೊಳ್ಳಿ, ಅದು ಉಲ್ಲನ್ ಸಾಕ್ಸ್ ಹಾಕ್ಬಿಟ್ಟಿರ್ತೀನಿ, ಟೆರಿಕಟ್ ಸಾಕ್ಸ್ ಹಾಕ್ಬಿಟ್ಟಿರ್ತೀನಿ, 100% ಕಾಟನ್ ಹಾಕಿರಲ್ಲ, ಆಗುತ್ತೆ. ಇಡೀ ಶರೀರಕ್ಕೆಲ್ಲ ಆಗಲ್ಲ, ಕಾಲ್ ಮಾತ್ರ, ಪಾದ ಮಾತ್ರ, ಎಲ್ಲಿವರೆಗೆ ಸಾಕ್ಸ್ ಹಾಕಿರ್ತೀವಿ ಅಷ್ಟ್ ಮಾತ್ರ ನೆವೆ ಬರ್ತಾ ಇರ್ತದೆ, ಗಂಧೆ ಬರ್ತದೆ, ಗುಳ್ಳೆ ಬರ್ತದೆ. ಅದನ್ನ ಮಾತ್ರ ನಾವು ಅಲರ್ಜಿ ಅಂತ, ಇಡೀ ಶರೀರಕ್ಕೆಲ್ಲ ಅಲರ್ಜಿ ಆಗಲ್ಲ. ಡಸ್ಟ್ ಅಲರ್ಜಿ ಆದ್ರೆ ನನ್ನ ಕೈಗೆ ಕಾಲಿಗೆ ಏನಾಗುತ್ತೆ? ನೋಸ್ ಮಾತ್ರ ಸಮಸ್ಯೆ ಆಗ್ತದೆ, ಕಿವಿಗೇನು ಸಮಸ್ಯೆ ಇರಲ್ಲ, ಕಣ್ಣಿಗೆ ಸಮಸ್ಯೆ ಇರಲ್ಲ. ಇದು ಅಲರ್ಜಿನ ಬಹಳ ಮುಖ್ಯವಾಗಿರ್ತದೆ ಅಂಶ. ಹಾಗಾಗಿ ಜೊತೆಗೆ ಇದು ಬೇರೆ ಯಾರಿಗೂ ಕೂಡ ಸ್ಪ್ರೆಡ್ ಕೂಡ ಆಗಲ್ಲ. ಅಸ್ತಮವು ಕೂಡ ಹಾಗೇನೆ, ಅಲರ್ಜಿ ಕಾರಣಕ್ಕೋಸ್ಕರವಾಗಿ ಅಸ್ತಮ ಆಗ್ತಕ್ಕಂಥದ್ದು, ಅಥವಾ ವಾಮಿಟಿಂಗ್ ಆಗ್ತಕ್ಕಂಥದ್ದು, ಅಥವಾ ಮೂಗಿನ, ಅದೇ ನಾನು ಹೇಳಿದ್ನಲ್ಲ, ಸೀನ್ ಬರ್ತಕ್ಕಂಥದ್ದು, ತುಂಬಾ ನೌಸಿಯಾದ ಸಮಸ್ಯೆ ಆಗ್ತಕ್ಕಂಥದ್ದು, ಇದು ಕಾಮನ್ ಅಲರ್ಜಿಕ್ ರಿಯಾಕ್ಷನ್ಗಳು ನಾವು ಗಮನಿಸ್ತಾ ಹೋಗ್ತಾ ಇರ್ತೀವಿ. ಕೆಲವರಿಗೆ ಕಣ್ಣು ರೆಡ್ ಆಗುತ್ತೆ, ಕೆಲವು ಗಂಧೆ ಬರ್ತದೆ, ಕೆಲವರಿಗೆ ಅಂಗೈ ಉರಿ ಬರ್ತಾ ಇರ್ತದೆ, ಕೆಲವರಿಗೆ ವಾಮಿಟಿಂಗ್ ಆಗ್ಬೋದು. ನೆಕ್ಸ್ಟ್ ಇದು ಅಲರ್ಜಿ ಆಯ್ತಲ್ಲ. ಮೊದಲನೇ ಅಂಶ ಯಾವ್ದು ಹೇಳಿದ್ರಿ ನೀವು? ಯಾವ್ದನ್ನ ಕೇಳ್ಕೊಂಡ್ರಿ? ಊಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಊಟದಿಂದ ಬರ್ತಕ್ಕಂಥ ಕಾಯಿಲೆಗಳು. ಎರಡನೆಯದು ಅಲರ್ಜಿ. ಮೂರನೆಯದು ಶಾರೀರಿಕ ಮತ್ತು ರಾಸಾಯನಿಕ ವಸ್ತುಗಳಿಂದ ಬರ್ತಕ್ಕಂತಹ ಕಾಯಿಲೆಗಳು. ಇದರಲ್ಲಿ ಸನ್ಬರ್ನ್ ಮತ್ತು ಹೀಟ್ ಸ್ಟ್ರೋಕ್ ಅಂತಕ್ಕಂಥದ್ದು ಕೆಲವು ಕಾಯಿಲೆಗಳಿಗೆ ಉದಾಹರಣೆ ಆಗ್ತದೆ. ಸನ್ಬರ್ನ್ ಊಟದಿಂದಾಗಿಯೂ ಆಗಿಲ್ಲ, ಅಲರ್ಜಿಯಿಂದನೂ ಆಗಿಲ್ಲ. ಇದು ಕೆಲವೊಮ್ಮೆ ನಮ್ಮ ಕೆಮಿಕಲ್ ಡಿಸೀಸ್ಗಳು, ಅಂದ್ರೆ ಏನು ಇರುವೆ ಕಚ್ಚುವಂತರಿಂದ, ಅಥವಾ ಸೂರ್ಯನ ಕಿರಣದಿಂದ, ಅಥವಾ ಪೊಟ್ಯಾಸಿಯಂ ಸೈನೈಡ್ ಮೈ ಮೇಲೆ ಬೀಳೋದ್ರಿಂದ, ಅಥವಾ ಹಾವು ಹಲ್ಲಿ ಕಚ್ಚೋದ್ರಿಂದ, ಅಥವಾ ಕೆಲವು ಗಿಡಗಳನ್ನ ಮುಟ್ಟಿದ್ರೆ, ಟಚ್ ಆದ್ರೆ ಉರಿ ಬರ್ತದೆ, ನೆವೆ ಬರ್ತದೆ, ಅಂಥವುಗಳಿಂದ ಬರ್ತಕ್ಕಂಥದ್ದೆಲ್ಲ ಇದು ನಮ್ಮ ಫಿಸಿಕಲ್ ಏಜೆನ್ಸೀಸ್. ಅದು ಭೌತಿಕವಾಗಿ ಬರ್ತಕ್ಕಂತಹ ಸಮಸ್ಯೆ, ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗ್ತಕ್ಕಂಥದ್ದು. ಇದರಿಂದ ಬರ್ತಕ್ಕಂಥವುಗಳು ಕೂಡ ಈ ತರದ ಒಂದಷ್ಟು ಕಾಯಿಲೆಗಳಾಗ್ತವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವ ಹಾಗೆ ಅನೇಕ ಎಲೆಗಳು. ಈಗ ನೀವು ಚುರ್ಚುರ್ಕಿನ ಸೊಪ್ಪು ಅಂತ ಕೇಳಿದಿರಾ? ನಿಮ್ ಬಾಡಿ ಟಚ್ ಆಗ್ತಿದಂಗೆ, ಬಾಡಿ ಟಚ್ ಆಗ್ತಿದಂಗೆ ಶರೀರ ಎಲ್ಲ ಉರಿ ಬರ್ತದೆ. ಅದೇನು ಅಂತಂದ್ರೆ ಆ ಪ್ಲಾಂಟ್ಸ್, ಅದು ಆಕ್ಚುಲಿ ಅದನ್ನ ಆಡುಗಳು ತಿಂತವೆ, ಕುರಿಗಳು ತಿಂತವೆ, ಬಟ್ ನಮ್ ಶರೀರಕ್ಕೆ ಬಿದ್ದರೆ ಆಗಲ್ಲ. ಅದು ನಮ್ಮ ಭೌಗೋಳಿಕವಾಗಿ ಸಿಗ್ತಕ್ಕಂತಹ ಕೆಲವು ವಸ್ತುಗಳಿಂದಾಗಿ ಆಗ್ತಕ್ಕಂತಹ ಕೆಲವು. ನೀವು ಕೆಲವು ಕಾಂಗ್ರೆಸ್ ಗಿಡ ಕೇಳಿದ್ರಲ್ಲ, ಇದ್ರದ್ದು ಅದನ್ನ ಪಾರ್ಥೇನಿಯಂ ಗಿಡ ಅದು ಟಚ್ ಮಾಡಿ ನೀವು ಕೆಲವ್ರಿಗೆ ಕೈಗೆ ನೆವೆ ಬರ್ತದೆ, ಅಲರ್ಜಿ ಆಗ್ತದೆ. ಅದು ಕೂಡ ಕೆಮಿಕಲ್ ರಿಯಾಕ್ಷನ್ ಅಲ್ಲ, ಅದು ಫಿಸಿಕಲ್ ಆಗ್ತಕ್ಕಂಥದ್ದು, ನಮ್ಮ ಶರೀರದ ಜೊತೆಯಲ್ಲಿ ಆಗ್ತಕ್ಕಂತಹ ಅಂಶಗಳು. ಹೀಗೆ ಇವು ಒಂದಷ್ಟು ನಾನ್ ಕಮ್ಯುನಿಕಬಲ್, ನಾನ್ ಸ್ಪ್ರೆಡ್ ಡಿಸೀಸ್ ಕಾಯಿಲೆಗಳು. ಇದಿಷ್ಟು ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸಿಂಗ್ ಆನ್ ಕಮ್ಯುನಿಕಬಲ್ ಡಿಸೀಸ್. ಯಾವ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತವೆ, ಇವನ್ನ ನಾವು
ಸಾಂಕ್ರಾಮಿಕ ಅಂತ ಕರಿತೀವಿ, ಕಂಟು ರೋಗ ಅಂತ ಕರಿತೀವಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಅಂತೇಳಿ ಕರಿತೀವಿ. ಇದನ್ನ ನಾವು ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಓಕೆ. ನೀವು ಕೂಡ ನೆಕ್ಸ್ಟ್ ಕ್ಲಾಸ್ಗೆ ಅಷ್ಟರಲ್ಲಿ ನಿಮ್ಮ ಒಂದು ಏನು ಪ್ರಯತ್ನ ಇದೆಯೋ ಅದನ್ನೊಂದಷ್ಟು ತಿಳ್ಕೊಂಡಿರಿ, ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡಿರಿ. ಈ ತರದ ಯಾವ್ದಾದ್ರು ಕಾಯಿಲೆಗಳ ಬಗ್ಗೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಅದೊಂದಷ್ಟು ಅಂಶಗಳನ್ನ ನೀವು ತಿಳ್ಕೊಂಡಿದ್ರೆ ಆಯ್ತು. ಓಕೆ. ಎಸ್, ಇವತ್ತಿನ ತರಗತಿಯ ಬಗ್ಗೆ ಏನಾದ್ರು ಡೌಟ್ಸ್ಗಳು ಏನಾದ್ರು ಇದೆಯಾ? Any doubts? Okay, thank you.